ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ. ಈ ಸಾಮ್ರಾಜ್ಯದ ಮಹಾರಾಜ ಮಂಜು. ನಿಕೃಷ್ಟ ಆಲೂಗಡೆ ಬಾಯಲ್ಲಿಡಿ, ಉಸಿರು ಬರಬಾರ್ದು ಅವ್ರಿಗೆ. ಬಿಗ್ ಬಾಸ್ ಉಗ್ರ ಮಂಜು ಅವರು ಈಗ ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ. ಮಂಜು ಅವರು ಅಗ್ರೆಸಿವ್ ಇರೋದೇ ಹೀಗ ಅಥವಾ ಅವ್ರ ಅಗ್ರೆಸಿವ್ನೆಸ್ ಅದು ಬೇರೆಯವ್ರಿಗೆ ಅನ್ಸುತ್ತಾ? ನಂಗೆ ಆಪೋಸಿಟ್ ಇಂದ ಹೆಂಗ್ ಬರುತ್ತೋ ಆ ರೀತಿ ನಡ್ಕೋತೀನಿ. ಸಿಕ್ಕಾಪಟ್ಟೆ ಮ್ಯಾಕ್ಸಿಮಮ್ ಕೋಪ ಬರುತ್ತೆ, ಮ್ಯಾಕ್ಸಿಮಮ್ ಅಳು ಬರುತ್ತೆ, ಮ್ಯಾಕ್ಸಿಮಮ್ ನಗಿಸ್ತೀನಿ, ಮ್ಯಾಕ್ಸಿಮಮ್ ಆಗಿ ಬದುಕ್ತೀನಿ. ಯಾವುದೇ ಆಗಲಿ ಎಲ್ಲನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಇರುತ್ತೆ. ಬಿಗ್ ಬಾಸ್ ಮೇಲೆ ಕಸ ಗುಡಿಸ್ಲಿಕ್ಕೆ ನಾಲ್ಕು ತಿಂಗಳು ಒಳಗಡೆ ಇದ್ರಿ, ಹೊರಗಡೆ ಬಂದ ಮೇಲೆ ಈ ವಿಚಾರ ತುಂಬಾ ಶಾಕಿಂಗ್ ಅನ್ನಿಸ್ತು ನನಗೆ. ಯಾಕಂದ್ರೆ 200 ಸಿನಿಮಾ ಮಾಡಿದವರು ಸಿಕ್ಕಿಲ್ಲ. ಇದು ಬಂದ ಶೋ ಇಲ್ಲ, ಬಿಗ್ ಬಾಸ್ ಶೋ ಇಲ್ಲ, ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಸಿಕ್ತು. ಅದಾಗಿ ನನ್ನ ವ್ಯಕ್ತಿತ್ವ ನಾನು ಉಳಿಸ್ಕೊಂಡೆ. ಅವ್ರು ಯಾಕೆ ಇನ್ನೂ ಸಿಂಗಲ್? ನಿಮ್ಮ ಕನಸಿನ ಹುಡುಗಿ ಹೇಗಿರ್ಬೇಕು? ಹುಡುಗಿ ಥರ ಇದ್ರೆ ಸಾಕು, ಇನ್ನೇ ಅಂಥದ್ದು ಬೇಡ. ಯಾವಾಗ ಬರ್ದಿರುತ್ತೆ ಏನು. ಬಿಗ್ ಬಾಸ್ಗೆ ಹೋಗಿ ಬಂದಾದ್ಮೇಲೆ ಒಬ್ಬೊಬ್ಬರಿಗೆ ಒಂದು ರೀತಿಯ ಪಟ್ಟ ಸಿಗುತ್ತೆ, ಅಂದ್ರೆ ಫ್ಯಾನ್ಸ್ ಅವ್ರಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಅದೇ ರೀತಿ ಉಗ್ರಂ ಮಂಜು ಅವರಿಗೆ ಗ್ರೇ ಏರಿಯಾ ಕಿಂಗ್ ಅನ್ನುವಂಥದ್ದನ್ನ ಅವರೇ ಹೆಸರು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ನಮ್ಮೊಟ್ಟಿಗೆ ಉಗ್ರಂ ಮಂಜುನಾ ಮ್ಯಾಕ್ಸ್ ಮಂಜುನಾ, ನನಗೆ ಕನ್ಫ್ಯೂಸ್ ಆಗ್ತಿದೆ, ಅವ್ರನ್ನೇ ಕೇಳ್ಬಿಡೋಣ. ಸರ್, ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಸರ್? ಸೂಪರ್ ಮ್ಯಾಮ್, ಚೆನ್ನಾಗಿದ್ದೀನಿ, ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಖುಷಿ. ಬಿಗ್ ಬಾಸೇ ಒಂದು ರೀತಿ ಮಾಯಾ ಪ್ರಪಂಚ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಎಷ್ಟು ಜನ ನೋಡ್ತಾ ಇದ್ರಿ ಹೊರಗಡೆ ಇದ್ದಾಗ, ಒಳಗಡೆ ಹೋದಾಗ ಅಷ್ಟೇ ಜನ ನೋಡಬೇಕಾಯ್ತು. ಅದೇ 20 ಜನ ಇರ್ಬೋದು, 15 ಜನ, ಅವ್ರನ್ನ ಅಷ್ಟೇ ನೋಡ್ತಾ ಇದ್ರಿ. ಸೊ ಈಗ ಪ್ರಪಂಚ ನೋಡ್ತಾ ಇದ್ದೀರಾ ಹೊರಗೆ ಬಂದಾದ್ಮೇಲೆ, ಯಾವ ರೀತಿ? ಅದೇ ನೀವು ಫಸ್ಟ್ ಒಂದು ಕನ್ಫ್ಯೂಷನ್ ಅಂದ್ರಲ್ಲ, ಉಗ್ರಂ ಮಂಜುಯಿಂದನೇ ಇಷ್ಟು ಹೆಸರು ಮಾಡಿದ್ದು, ಉಗ್ರಂ ಸಿನಿಮಾಯಿಂದನೇ ಹೆಸರು ಮಾಡಿದ್ದು. ಬಟ್ ಈಗ ಮ್ಯಾಕ್ಸ್ ಸಿನಿಮಾ ಸುದೀಪಣ್ಣ ಜೊತೆ ಮಾಡಿರೋಂಥ ಸಿನಿಮಾ, ಮ್ಯಾಕ್ಸ್ ಸಿನಿಮಾ ತುಂಬಾ ಹೆಸರು ಕೊಟ್ಟಿದೆ. ತುಂಬಾ ಆ ಪಾತ್ರಕ್ಕೆ, ದಾಸ ಅನ್ನೋ ಕ್ಯಾರೆಕ್ಟ್ರಿಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಈಗ ಮ್ಯಾಕ್ಸ್ ಮಂಜು ಆಗಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಬಂದಿರೋದು ಬಿಗ್ ಬಾಸ್ ಮಂಜುನೂ ಆಗಿದ್ದೀನಿ. ಹಾಗೆ ನೀವು ಟೈಟಲ್ ಕೊಟ್ಟಂಗೆ ಗ್ರೇ ಏರಿಯಾ ಮಂಜು, ಲೈಕ್ ಗೇಮ್ ಚೇಂಜರು, ಲೈಕ್ ಎಲ್ಲನೂ ಒಂದಷ್ಟು ಮಹಾರಾಜ, ಮಂಜಣ್ಣ ಮಹಾರಾಜ, ಈ ಥರದ್ದೆಲ್ಲನೂ ಪ್ರೀತಿಯಿಂದ ಕರಿತಿದ್ದಾರೆ. ಬಟ್ ಅವ್ರು ಏನೇ ಟೈಟಲ್ ಕೊಟ್ಟು ಏನೇ ಪ್ರೀತಿಯಿಂದ ಕರೆದ್ರು ಅದಕ್ಕೆಲ್ಲನೂ ನಾನು ಸ್ವೀಕಾರ ಮಾಡ್ತೀನಿ. ಬಿಗ್ ಬಾಸ್ ಮನೇಲಿ ಅದೇ 17 ಜನ ಇದ್ವಿ, ಆಮೇಲೆ 10 ಜನ ಆಗ್ತೀವಿ, 5 ಜನ ಆಗ್ತೀವಿ, ಲಾಸ್ಟ್ 5 ಮೆಂಬರ್ಸ್ ಇದ್ದಿದ್ದು. ಅದಾದಮೇಲೆ ಅವೆಲ್ಲನೂ ಹೌದು. ಬಟ್ ಇಲ್ಲಿಗೆ ಬಂದಾಗ, ಇಲ್ಲಿ ಜನಗಳನ್ನ ನೋಡಿದಾಗ, ಇಲ್ಲಿ ಈ ಟ್ರಾಫಿಕ್ಕು ಇನ್ನೊಂದು ಮತ್ತೊಂದೆಲ್ಲ ನೋಡಿದಾಗ, ನೆನ್ನೆಲ್ಲ ಮನೆ ಬಿಟ್ಟು ಆಚೆನೇ ಬಂದಿಲ್ಲ. ಅಂದರೆ ಒಂದು ಲೆವೆಲ್ಗೆ ರೆಸ್ಟೇ ತೊಗೊಂಬಿಟ್ಟೆ. ಅಂದರೆ ನಿದ್ದೆ, ಅದಕ್ಕಿಂತ ಮುಂಚೆ ಫಿನಾಲೆ ದಿನಗಳಿಗೆ ಮುಂಚೆ ನಿದ್ದೆ ಬರ್ತಿರ್ಲಿಲ್ಲ ಅಲ್ಲಿ. ನೆಕ್ಸ್ಟು ಏನು ಎತ್ತ ಅಂತ, ಅಂದರೆ ಯಾರು ಕಪ್ ಗೆಲ್ತಾರೆ ಏನು ಅನ್ನೋದ್ರ ವಿಚಾರಕ್ಕಿಂತ ಆ ಆಲೋಚನೆಗಳಿರಲಿಲ್ಲ. ಬಟ್ ಈ ಬಿಗ್ ಬಾಸ್ ಮನೇನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದು ಕೊರಗಿತ್ತಲ್ಲ. ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತಿದ್ದೀವಿ, 120 ದಿನ ಇದ್ದು ಆ ಮನೆ ನಮಗೆ ಜೀವ ಕೊಟ್ಟಿದೆ, ನಾವು ಜೀವಿಸಿದ್ದೀವಿ ಆ ಮನೇಲಿ. ಅದು ಪ್ರತಿಯೊಂದೂ, ಒಂದು ಅಡುಗೆ ಮನೆ ಇರ್ಬೋದು, ದೇವ್ರ ಕೋಣೆ ಇರ್ಬೋದು, ಪೌಡರ್ ರೂಮ್ ಇರ್ಬೋದು, ಎಲ್ಲವೂ, ಆ ಲಾನ್ ಇರ್ಬೋದು, ಅಲ್ಲಿ ಆಟ ಆಡಿರೋಂಥ ಆಟಗಳು, ಅಲ್ಲಿ ಜೀವಿಸಿರೋವಂಥದ್ದು. ಆ 4 ತಿಂಗಳು ಜೀವನ ಇತ್ತಲ್ಲ, ಅದೆಲ್ಲೋ ಲಾಸ್ಟ್ ಡೇಗೆ ಬಂದ್ಬಿಡ್ತಲ್ವ, ಲಾಸ್ಟ್ ಬಿಟ್ಟು ಹೋಗ್ತಿದ್ದೀವಲ್ಲ ಅನ್ನೋ ಇದಕ್ಕೆ ನೈಟ್ ನಿದ್ದೆ ಬರ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿಗೆ ಬಂದು ನೆನ್ನೆಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ನಿಮ್ಮಗಳ ಮುಂದೆ ಇರೋಂಥದ್ದು. ಈಗ ಇನ್ನೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದೀನಿ. ಫಸ್ಟ್ ಇರಿಟೇಟ್ ಆಗ್ತಿರೋದೇ ಫೋನ್, ಸಿಕ್ಕಾಪಟ್ಟೆ ಫೋನ್ ಇರಿಟೇಟ್ ಆಗ್ತಿರೋದು. ಅಂದರೆ ಫೋನ್ ಕಾಲ್ಸ್ ಬರುತ್ತೆ, ಮೆಸೇಜ್ ಬರುತ್ತೆ, ರಿಪ್ಲೈ ಮಾಡಲೇಬೇಕು. ನಮ್ಮನ್ನು ಪ್ರೀತಿ ಮಾಡಿ ಯಾರೋ ಒಬ್ಬರು ಚೆನ್ನಾಗಿ ಆಡಿದೀಯಾ ಅನ್ನೋ ಮೆಸೇಜ್ ಬರುತ್ತೆ. ಯಾರೋ ಒಬ್ಬರು ಏನೋ ಮಾತಾಡಬೇಕು ಅಂತ ಅನಿಸುತ್ತೆ. ಸುಮಾರು ಜನ ಅವ್ರ ಜೊತೆ ಮಾತಾಡೋ ಅಂಥದ್ದು ಯಾರಿಗೂ ಬೇಜಾರು ಮಾಡಬಾರ್ದಲ್ವ, ಅದು ಒಂದು ಸ್ವಲ್ಪ ಇರಿಟೇಟ್ ಆಗ್ತಿದೆ. ಅಂದರೆ ಫೋನ್ ಅನ್ನೋದು ಇರಿಟೇಟ್ ಆಗ್ತಿದೆ. ಅದು ಬಿಟ್ಟರೆ ಇನ್ನೊಂದಷ್ಟು ಸೌಂಡು, ಇನ್ನೊಂದು ಮತ್ತೊಂದು ಅದು. ಬಟ್ ಫ್ಯಾಮಿಲಿ ಜೊತೆಗೆ ನಿನ್ನೆಲ್ಲ ಅಪ್ಪ ಅಮ್ಮ ತಂಗಿ ಮಕ್ಕಳು ಎಲ್ಲ ಇದ್ದರು, ಅವ್ರ ಜೊತೆಗೆಲ್ಲ ಟೈಮ್ ಕಳೆದಿದ್ದು ತುಂಬಾ ಖುಷಿ. ಸೊ ಮಂಜು ಅವರು ಅಗ್ರೆಸಿವ್ ಇರೋದೇ ಹೀಗ ಅಥವಾ ಅವ್ರ ಅಗ್ರೆಸಿವ್ನೆಸ್ ಅದು ಬೇರೆಯವ್ರಿಗೆ ಅನ್ಸುತ್ತಾ? ಅಂದರೆ ಮಂಜು ಪರದೆ ಮೇಲೆ ನೋಡಿ ಉಗ್ರ ಮಂಜು ಅಂದರೆ ನೆಗೆಟಿವ್ ಕ್ಯಾರೆಕ್ಟ್ರು, ಖಳನಾಯಕನ ಥರ. ಆಮೇಲೆ ನನ್ನ ಹಾವಭಾವಗಳು ಇರೋದೇ ಹಾಗೆ, ನನ್ನ ಲುಕ್ಸು, ನನ್ನ ಒಂದಷ್ಟು ಫಿಸಿಕಲಿ ಲೈಕ್ ಹಾವಭಾವಗಳು ಇರೋದೇ ಹಾಗಾಗಿ ಮಂಜು ಒಂದಷ್ಟು ಅಗ್ರೆಸಿವ್, ಮಂಜು ಹೀಗೆ ಹಾಗೆ ಅಂತ ಇರ್ಬೋದು. ಆಮೇಲೆ ನಾನು ಹೇಗೆ ರಿಯಾಕ್ಟ್ ಬರುತ್ತೋ ಹಂಗೆ ರಿಯಾಕ್ಷನ್ ಕೊಡ್ತೀನಿ. ನಂಗೆ ಆಪೋಸಿಟಿಂದ ಹೆಂಗೆ ಬರುತ್ತೋ ಆ ರೀತಿ ನಡ್ಕೋತೀನಿ. ಇವಾಗ ಬಿಗ್ ಬಾಸ್ ಮನೇಲಿ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಆ ರೀತಿ ಬಂದವಾಗ ಆ ರೀತಿ ನಡ್ಕೊಂಡು ಸಾಂಗ್ ಮೂಲಕ, ಒಂದಷ್ಟು ಫನ್ನಿ ಮೂಲಕ ಆ ಥರದ್ದೇ. ಆಮೇಲೆ ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಫನ್ನಿನೇ. ಅಂದರೆ ಒಳ್ಳೆ ವಾತಾವರಣ ಇತ್ತು ಅಂದರೆ ಕಾಲು ಎಳಿತಾ ಇರ್ತೀನಿ, ಏನೋ ಒಂದು ಮಾತಾಡ್ತಾ ಇರ್ತೀನಿ, ಎಲ್ರಿಗೂ ನಗಿಸ್ತಿರ್ತೀನಿ. ಆ ಥರದ್ದು ಮಂಜು. ಅಂದರೆ ಏನು ನೀವು ಲಾಸ್ಟಲ್ಲಿ ನೋಡಿದ್ರು ವೀಕಲ್ಲಿ, ಅದು ಗೌತಮ್
ಗೌತಮಿ ಬಂದು ಚೇಂಜ್ ಆಗಿದ್ದಲ್ಲ, ಅದು ನನ್ನ ವ್ಯಕ್ತಿತ್ವ. ಗೌತಮಿಯವ್ರ ವ್ಯಕ್ತಿತ್ವನೂ ಅದೇ, ಯಾರಿಗೂ ಆರ್ಟ್ ಮಾಡಬಾರ್ದು, ಚಂದ ಹೇಳಬೇಕು, ಆಮೇಲೆ ಯಾರಿಗೂ ನಮ್ಮಿಂದ ನೋವಾಗಬಾರ್ದು, ಆಮೇಲೆ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಬಾರ್ದು, ಆಮೇಲೆ ಯಾರಾದರೂ ಜೊತೆಗಿದ್ದು ನಮಗೆ ಅನಿಸಿದ್ದು ಒಳ್ಳೆಯವರು, ಒಳ್ಳೆತನಕ್ಕೆ ಆಮೇಲೆ ನಮಗೆ ಒಳ್ಳೇದು ಬಯಸುವಂಥವ್ರ ಜೊತೆಗೆ ನಾವು ಅದನ್ನು ಕಾಪಾಡ್ಕೋತಾ ಹೋಗಬೇಕು, ಒಳ್ಳೆ ರೀತಿನ ಬದುಕಬೇಕು ಅನ್ನೋದು ಅವ್ರ ವ್ಯಕ್ತಿತ್ವ ಆಗಿತ್ತು. ನನ್ನ ವ್ಯಕ್ತಿತ್ವನೂ ಅದಾಗಿತ್ತು. ಆಟಕ್ಕೆ ಅಂತ ಎಲ್ಲೋ ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಒಂದಷ್ಟು ಆಟ ಆಡಿರ್ಬೋದು, ಬಿಟ್ಟರೆ ನನ್ನ ವ್ಯಕ್ತಿತ್ವ ಹಾಗೆ. ನಾನು ಸಾಫ್ಟ್ ಕಾರ್ನರೇ, ಸಿಕ್ಕಾಪಟ್ಟೆ ಎಮೋಷ್ನಲ್ಲು, ಸಿಕ್ಕಾಪಟ್ಟೆ ಮ್ಯಾಕ್ಸಿಮಮ್ ಕೋಪ ಬರುತ್ತೆ, ಮ್ಯಾಕ್ಸಿಮಮ್ ಅಳು ಬರುತ್ತೆ, ಮ್ಯಾಕ್ಸಿಮಮ್ ನಗಿಸ್ತೀನಿ, ಮ್ಯಾಕ್ಸಿಮಮ್ಗೆ ಬದುಕ್ತೀನಿ. ಯಾವುದೇ ಆಗಲಿ ಎಲ್ಲನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಇರುತ್ತೆ. ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಬೇರೆ ರೀತಿ ಇರೋಕ್ಕೆ ಅದು ಸಾಧ್ಯ ಇಲ್ಲ, ನನಗೆ ಅದು ಅಸಾಧ್ಯ. ನಿಮಗೆ ಕಿವಿಗೆ ಬಿದ್ದಿತ್ತೋ ಇಲ್ಲೋ ಗೊತ್ತಿಲ್ಲ, ಡೇ ಒನ್ನಿಂದನೂ ನೀವು ಮನೆ ಒಳಗೆ ಎಂಟ್ರಿ ಆದಮೇಲೆ ನಿಮ್ಮ ಟಾಸ್ಕ್ಗಳನ್ನು ನೋಡ್ತಾ, ನಿಮ್ಮ ಮಾತುಗಳನ್ನು ಕೇಳ್ತಾ, ಅಭಿಮಾನಿಗಳಿರ್ಬೋದು, ಬಿಗ್ ಬಾಸ್ ಪ್ರಿಯರ್ ಇರ್ಬೋದು, ನಮ್ಮ ವಲಯದಲ್ಲೇ ಅಷ್ಟೇ, ಮಂಜಣ್ಣ ಫೈನಲ್ಗೆ ಬಂದೇ ಬರ್ತಾರೆ, ಸುದೀಪ್ ಸರ್ ಕೈ ಹಿಡಿಯೋವಂಥದ್ದು ಒಂದು ಕೈ ನಿಮ್ದು ಇದ್ದೇ ಇರುತ್ತೆ ಅನ್ನೋದು ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಎಲ್ಲೆಡುತ್ತು ಅಂತ? ಇಲ್ಲ, ಎಡವಿದೆಲ್ಲೂ ಇಲ್ಲ. ಅಂದರೆ ಮೋಸ್ಟ್ಲಿ ನನ್ನ ಆಟ ಎಲ್ಲೋ ಆ ಕೈ ನನ್ನ ವೈಯಕ್ತಿಕವಾಗಿ ನಾನೇ ಕಾರಣ ಅದಕ್ಕೆ. ನಾನೇ ಕಾರಣ. ಅದು ಏನು ಅಂತಂದರೆ ನನ್ನ ವ್ಯಕ್ತಿತ್ವ ನಾನು ಫಸ್ಟು ನೋಡಿದವಾಗ ಏನು ಆಟಗಳಿತ್ತೋ ಅದರಲ್ಲಿ ಎಲ್ಲೋ ಬಿಗ್ ಬಾಸ್ ಸುದೀಪ್ ಸರ್ ಕೈಯಲ್ಲಿ ನನ್ನದೊಂದು ಕೈ ಇರುತ್ತೆ ಅನ್ನೋದು ಎಲ್ರಿಗೂ ಅನಿಸಿತ್ತು. ಅದು ಹೋಗ್ತಾ ಹೋಗ್ತಾ ನನ್ನ ವ್ಯಕ್ತಿತ್ವ ಎಲ್ಲೋ ಆ ಆಟದಲ್ಲಿ ಎಲ್ಲೋ ಒಂದು ಕಡೆ, ಆಮೇಲೆ ನನಗೆ ಯಾರನ್ನೋ ನನಗೆ ಅನ್ಕಂಫರ್ಟಬಲ್ ಇದ್ರೂ ಯಾರನ್ನೋ ಒಬ್ಬರನ್ನ ಹೋಗಿ ಮಾತಾಡ್ಸೋದಾಗಿರ್ಬೋದು, ಅವ್ರ ಜೊತೆ ಸೇರೋದಾಗಿರ್ಬೋದು, ಅವೆಲ್ಲ ಆಗ್ತಿರಲಿಲ್ಲ. ಆಮೇಲೆ ನಾನೇ ಗೆಲ್ಲೋದು ಅನ್ನೋದು ಆ ಮನೇಲಿ ಒಂದಷ್ಟು ಜನರಿಗೆ ನಾನೆಲ್ಲೋ 1-2-3 ಸ್ಟೆಪ್ ಮುಂದೆ ಇದ್ದೀನಿ ಅನಿಸೋದು ಎಲ್ರಿಗೂ ಗೊತ್ತಾದಾಗ ಅಲ್ಲಿ ಒಂದಷ್ಟು ಜನಗಳು ಅಲ್ಲೇನು ಮಾಡ್ತಾರೆ, ಅವ್ರ ತಪ್ಪುಗಳು ಮುಚ್ಚಾಕೊಳ್ಳೋದಕ್ಕೋಸ್ಕರ ಒಂದಷ್ಟು ತಪ್ಪುಗಳನ್ನ ಎತ್ತಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ತಪ್ಪುಗಳೆಲ್ಲೋ ಎತ್ತಿ ತೋರಿಸ್ತಾ ಜನಗಳಿಗೆ ಇಲ್ಲಿ 24 ಗಂಟೆ ನಾವು ಅಲ್ಲಿ ಬದುಕಿರ್ತೀವಮ್ಮ, ಇಲ್ಲಿ 1.5 ಗಂಟೆ ಮಾತ್ರ ತೋರಿಸೋದು. ಆ 1.5 ಗಂಟೆಯಲ್ಲಿ ಏನು ತೋರಿಸಿದ್ದಾರೆ ಏನು ಅಂತ ಇನ್ನೂ ಒಂದು ಎಪಿಸೋಡ್ ನೋಡಲಿಲ್ಲ. ಯಾವುದೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ಬರೋದನ್ನು ನೋಡಿದ್ದೀನಿ ಅಷ್ಟೇ. ಅದು ಹೆಂಗಾಗುತ್ತೆ ಅಂದರೆ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ. ಕಪ್ಪು ಹೌದು ಬರಲಿಲ್ಲ, ಅದು ಬೇಜಾರಿದ್ದೇ ಇರುತ್ತೆ. ಪ್ರತಿಯೊಬ್ಬರು ಅಲ್ಲಿ ಕಪ್ ಗೆಲ್ಲಬೇಕು ಅಂತಲೇ ಹೋಗೋದು. ಕಪ್ ಬರಲಿಲ್ಲ, ಬೇಜಾರಿದೆ. ಬಟ್ ಜನಗಳ ಮನಸ್ಸಿಗೆ ಗೆದ್ದಿದ್ದೀನಿ, ಅದು ಇನ್ನೂ ತುಂಬ ಖುಷಿ ಇದೆ. ಒಂದಷ್ಟು ಜನ ತಾಯಂದರು, ಒಂದಷ್ಟು ಜನ ಅಣ್ಣ ಅಂತೇಳಿ, ಒಂದಷ್ಟು ಜನ ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ನೆನೆ ಕಾರಲ್ಲಿ ಅಣ್ಣ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಆ ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋಗಳು ತೊಗೊಳೋದಿರ್ಬೋದು, ಒಂದಷ್ಟು ಜನ ಫೋನ್ ಮಾಡಿಬಿಟ್ಟು ಮನೆಗೆ ಊಟಕ್ಕೆ ಕರೆಯೋದಿರ್ಬೋದು. ಅಪ್ಪ ಯಾವಾಗ ನೀನು ಬಿಗ್ ಬಾಸ್ ಯಾವಾಗ ಎಲಿಮಿನೇಟ್ ಆಗ್ಬಿಟ್ಟು ಅವಾಗ ನಾವು ಫೋನ್ ಅಂದರೆ ಟಿ ವಿ ಆಫ್ ಮಾಡಿಬಿಟ್ವಿ, ನಿಂದಾದಮೇಲೆ ನಾವು ನೋಡೋಕ್ಕೆ ಹೋಗಲಿಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ, ನೀವು ಅಲ್ಲಿ ಇರಬೇಕಿತ್ತು ಅಂತ ಹೇಳಿದವಾಗ ಆ ಮಾತುಗಳೆಲ್ಲ ಕೇಳಿ ಕಪ್ಪಿಗಿಂತ ತುಂಬಾ ಖುಷಿ ಕೊಡ್ತು ಮೇಡಮ್. ಎಲ್ಲೋ ಕೊನೆಯಲ್ಲಿ ನೀವು ತುಂಬ ಸೈಲೆಂಟ್ ಆದ್ರಿ. ಗೌತಮಿ ಅವರು ಎಲಿಮಿನೇಟ್ ಆದಮೇಲೆ ಮಂಜು ಅವ್ರು ಸೈಲೆಂಟ್ ಆದರು. ಅವ್ರು ತೋರಿಸ್ತಿದ್ದಂತಹ ಒಂದು ಪ್ರೀತಿ ಇರ್ಬೋದು, ಅವ್ರಿಗೆ ಸಿಗ್ತಿಲ್ವೇನೋ, ಈಗ ಕನ್ಸರ್ನ್ ಅನ್ನೋಂಥದ್ದು ಯಾರು ಮಾಡ್ತಿಲ್ವೇನೋ, ಹೀಗಾಗಿ ಹಿಂದೇಟ್ ಹಾಕ್ತಿದ್ದಾರೇನೋ ಅನ್ನೋಂಥ ಒಂದಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ನಾವು ನೋಡಿರುವಂಥ ಸೋಷಿಯಲ್ ಮೀಡಿಯಾ ಗಮನಿಸಿರುವಂಥದ್ದು ನಾವು ನಿಮ್ಗೆ ಹೇಳ್ತೀವಿ, ಯಾಕಂದರೆ ಒಳಗಿದ್ದಾಗ ನಿಮಗೆ ಗೊತ್ತಾಗಿರಲ್ಲ. ಸೊ ಹಾಗಾಗಿ ನಿಮ್ಮ ಮೇಲೆ ಇದ್ದಂತಹ ಒಂದು ಅಭಿಮಾನ ಇರ್ಬೋದು ಗೌತಮಿಯವರಿಂದ ಕಡಿಮೆ ಆಗ್ತಾ ಬಂತ ಅಂತ? ಅಂದರೆ ಅದಕ್ಕಿಂತ ಮುಂಚೆ ನಂಗೆ ಯಾರೂ ಫ್ರೆಂಡ್ ಆಗಿರಲಿಲ್ಲ ಅಲ್ಲಿ. ಅಂದರೆ ಅಷ್ಟು ಕ್ಲೋಸಾಗಿ ಇವಾಗ ತ್ರಿವಿಕ್ರಮ್ ಪರಿಚಯ, ಅಂದರೆ ತ್ರಿವಿಕ್ರಮ್ ಮಾತಾಡಿದ್ರು, ಆಮೇಲೆ ಧರ್ಮಣ್ಣನ ಜೊತೆ ಸಿನಿಮಾ ಮಾಡಿದ್ದೆ, ಧರ್ಮಣ್ಣನ ಜೊತೆ ಮಾತಾಡ್ತಿದ್ದೆ. ಆಮೇಲೆ ಭವ್ಯ ಅವರು 2-3 ಸಲ ಸಿಕ್ಕಿದ್ರು, QPL ಲೈಕ್ ಆ ಥರದ ಒಂದಷ್ಟು ಸಲ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಅಲ್ಲ ಆದಮೇಲೆ ಅಲ್ಲಿದ್ದವ್ರು ಎಲ್ಲರ ಜೊತೆನೂ ಮಾತಾಡ್ತಿದ್ದೆ, ಎಲ್ಲರ ಜೊತೆನೂ ಒಡನಾಟ ಇತ್ತು, ಆ ಥರದ್ದೆಲ್ಲ ಮಾತಾಡ್ತಿದ್ದೆ. ಅಲ್ಲಿ ಏನಾಗ್ತಿತ್ತು ಅಂದರೆ ಈ ಎನಿಮೇಷನ್ ಪ್ರಕ್ರಿಯೆ ಮತ್ತು ನಾನು ಅಂತ ತೋರಿಸ್ಕೊಳ್ಳೋದು, ಅಂದರೆ 17 ಜನರಲ್ಲಿ ನಂದು ಏನಾದರೂ ಒಂದು ತೋರಿಸ್ಕೊಳ್ಳೇಬೇಕು, ನನ್ನ ಪ್ರತಿಭೆ ತೋರಿಸ್ಕೊಳ್ಳೇಬೇಕು ಅನ್ನೋದೇ ಅಲ್ಲಿ ಉಳುವಿಕೆಗೋಸ್ಕರ ಆಟ, ಉಳ್ಕೋಬೇಕು ಅನ್ನೋದಕ್ಕೋಸ್ಕರ. ಅಲ್ಲೆಲ್ಲೋ ನಾನು ಮುಂದೆ ಇದ್ದೆ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ಬರು ಅವ್ರ ತಪ್ಪುಗಳು ನಾನು ಆಗಲೇ ಹೇಳ್ದಂಗೆ ಅದು ಮುಚ್ಚೋಕ್ಕೆ. ಆಮೇಲೆ ನನಗೆ ಯಾವುದು ಸಾಥ್ ಸಿಗ್ತಿರಲಿಲ್ಲ. ಇವಾಗ ನಾನೇನೋ ಒಂದು ಸ್ಕಿಟ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನಂಗಿದ್ದರೆ ಅದು ಕೆಲವೊಂದು ಪ್ರಯತ್ನಗಳು ಪಟ್ಟಾಗ ಅದನ್ನು ಏನೋ ಒಂದು ರೀತಿ ಅದು ಆಗದೇ ಇರೋ ರೀತಿಯೇ ಆ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡಿಬಿಡೋರು ಅಲ್ಲಿರೋರು. ಆಮೇಲೆ ಇಂಡಿವಿಜುವಲಿ ಆಟ ಆಡ್ಕೊಂಡು ಇಂಡಿವಿಜುವಲಿ ಅಂದರೆ ನಾನು ಜೋಕರ್ ವೇಷ ಹಾಕಿದೆ. ನನಗೆ ಅನಿಸಿದವಾಗ ನಾನು ಜೋಕರ್ ವೇಷ, ಮಹಾರಾಜ ಟಾಸ್ಕನ್ನ ಎಷ್ಟು ಚೆಂದ ಮಾಡಬೇಕಾಗಿತ್ತು ಅಷ್ಟು ಚೆಂದ ಮಾಡಿದೆ. ಅದು ಯುವರಾಣಿ ಬಂದವಾಗ ಅದು ಬೇರೆ ರೀತಿ ಆಯಿತು. ಅದಾದಮೇಲೆ BB ರೆಸಾರ್ಟ್ ಟಾಸ್ಕಲ್ಲಿ ನಾನು ಹೇಗೆ ಇರಬೇಕಿತ್ತು, ಅತಿಥಿಯಾಗೂ ಹಾಗೇ ಇದ್ದೆ, ಸೇವಕನಾಗಿಯೂ ಹಾಗೇ ಇದ್ದೆ. ಆಮೇಲೆ ಎಲ್ಲವನ್ನೂ ನಾನು ಸಂಪೂರ್ಣವಾಗಿ 100 ಅಲ್ಲ, ನನಗೆ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಪ್ರಯತ್ನಪಟ್ಟು ನಾನು ಟಾಸ್ಕ್ಗಳಾಡಿದ್ದೀನಿ, ಎಲ್ಲನೂ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ಎಲ್ಲೋ ಕಾಣಿಸ್ಕೊಳ್ಳಿಲ್ಲ, ಎಲ್ಲೋ ಕುಗ್ಗೋದೆ. ಅದು ಗೌತಮಿಯವರು ಲಾಸ್ಟ್ ವೀಕ್ ಮಾತ್ರ ಇರಲಿಲ್ಲ, ಅದು ಅಲ್ಲಿವರೆಗೂ ಇದ್ದೇ ಇದ್ದರು. ಲಾಸ್ಟ್ ವೀಕಲ್ಲಿ ಏನಿತ್ತು ಚಟುವಟಿಕೆಗಳು, ನೀನು ಕೋಪ ಬಂದಿದ್ದು ಡ್ರಮ್ಗಳು ಹೊಡೆದಾಕಬೇಕಿತ್ತು, ನೀನು ಪ್ರೀತಿಯಿಂದ ಒಳ್ಳೇದು ಯಾವುದಾದ್ರೂ ಬಯಸಿ ಪತ್ರಗಳು ಬರೀಬೇಕಿತ್ತು, ನೀನು ಕಪ್ ನೋಡಿ ಕಪ್ ಜೊತೆಗೆ ಏನು ಮಾತಾಡ್ತೀವಿ ಅದು ಮಾತಾಡಬೇಕಿತ್ತು, ನೀನು ಆಸೆಗಳು ಏನಾಯಿತು ಆ ಆಸೆಗಳನ್ನ ಬಿಗ್ ಬಾಸ್ ಪೂರೈಸ್ತಾರೆ, ಒಂದು ಪತ್ರದಲ್ಲಿ ಬರೆದು ಒಂದು ದೀಪದಲ್ಲಿ ಇಡಬೇಕಿತ್ತು. ಈ ಚಟುವಟಿಕೆಗಳಲ್ಲಿ ಇನ್ನೇನಿದ್ದೆ ಅಂದರೆ ಅಷ್ಟೇ ಅದರಲ್ಲೆಲ್ಲ ಕಾಣಿಸ್ಕೊಂಡಿದ್ದೀನಿ. ಅವ್ರು ಹೋಗಾದ್ಮೇಲೆ ಎಲ್ಲೋ ಕುಗ್ಗೋದೆ, ಅದು ಎಮೋಷ್ನಲ್ ಇರುತ್ತೆ. ಅಂದರೆ ಇಷ್ಟು ದಿನ ಜೊತೆಲಿದ್ದವರು ಈ ಲಾಸ್ಟ್ ವಾರನೂ ಅವರು ಜೀವಿಸಬೇಕಿತ್ತು, ಲಾಸ್ಟ್ ಡೇವರೆಗೂ ಅವ್ರು ಇರಬೇಕಿತ್ತು. ಯಾಕಂದರೆ ಅವ್ರಿಗೆ ಆಸೆ ಇತ್ತು, ಈ ಮನೆ ಸಂಪೂರ್ಣವಾಗಿ ಲಾಸ್ಟ್ ಡೇ ಗಂಟ ನಾನು ಈ ಮನೇಲಿ ಇರಬೇಕಿತ್ತು ಅಂತ ಅವರು
ಸುಮಾರು ಸಲ ನನ್ನ ಹತ್ರ ಹೇಳ್ಕೊತಿದ್ರು. ಅದೆಲ್ಲೋ ಅವ್ರ ಕೈಲಿ ಇರೋಕ್ಕೆ ಆಗಲಿಲ್ವಲ್ಲ, ಲಾಸ್ಟ್ ಡೇವರೆಗೂ ಅವರು ಇರಲಿಲ್ವಲ್ಲ, ಅಂದರೆ ಅಷ್ಟು ಪ್ರೀತಿ ಮಾಡ್ತಿದ್ರು ಬಿಗ್ ಬಾಸ್ ಮನೆಯವರು. ಪ್ರತಿಯೊಬ್ಬರು ಪ್ರೀತಿ ಮಾಡ್ತಿದ್ವಿ, ಅವ್ರೂ ಅದು ಗೊತ್ತಾಗ್ತಿತ್ತಲ್ಲ. ಅದೆಲ್ಲೋ ನಾನು ಇಷ್ಟು ದಿನ ನಾಮಿನೇಷನ್ ಮಾಡದೇ ಇದ್ದಿದ್ದು ಲಾಸ್ಟಲ್ಲಿ ಅವ್ರನ್ನ ನಾಮಿನೇಷನ್ ಮಾಡ್ತೀನಿ. ಅದು ಯಾಕೋ ನನಗೆ ಸೆನ್ಸ್ ಬಂದವಾಗ ಮಾತ್ರ ನಾನು ಯಾವುದೇ ಒಂದು ಇದು ಮಾಡಲ್ಲ. ಅವಾಗೆಲ್ಲೋ ನಾಮಿನೇಷನ್ ಮಾಡಿದವಾಗ ಆ ಟೈಮಲ್ಲೆಲ್ಲೋ ಆವಿಕೆ ಹೋದ್ರಲ್ಲ ಅನ್ನೋದು ಅದು ಒಂದು ಸ್ವಲ್ಪ ಬೇಜಾರಿತ್ತು. ಇನ್ನು ನೀವು ಉಳ್ಕೊಂಡಿದ್ರಿ ಕೊನೆವರೆಗೂ, ಗೌತಮಿಯವರು ಸಹ ಉಳ್ಕೊಂಡಿರೋದು ಮಂಜು ಅವರು ಇರೋದ್ರಿಂದಾನೇ ಅನ್ನುವಂಥ ಮಾತುಗಳು ಕೇಳಿಬಂತು ಹೊರಗಡೆಯಿಂದ. ಜೊತೆಗೆ ಎಲ್ಲೋ ಒಂದು ಕಡೆ ನಿಮಗೆ ಅತಿಯಾದ ಪ್ರೀತಿ ಅವ್ರು ಕೊಡ್ತಿದ್ರೇನೋ, ಯಾಕಷ್ಟು ಕನೆಕ್ಷನ್ ಆದ್ರಿ ಗೌತಮಿಗೆ ಅಂತ? ಯಾಕಂದರೆ ಮೋಕ್ಷಿತ್ ಅವರು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿದ್ದರು. ಅಂದರೆ ಗೌತಮಿಯವರಿಂದನೇ ಮೋಕ್ಷಿತ ಅಲ್ಲಿ ಪರಿಚಯ ಆಗಿದ್ದು. ಮೋಕ್ಷಿತ ಅವಾಗೂ ಅಣ್ಣ ಅಂತಿದ್ಲು, ಲಾಸ್ಟ್ವರೆಗೂ ಅಣ್ಣನೇ. ಬಟ್ ಟಾಸ್ಕ್ ವಿಚಾರಗಳಲ್ಲಿ ಕೆಲವೊಂದು ಅಲ್ಲಿ ಆಟ ಅನ್ನೋ ಇದರಲ್ಲಿ ಒಂದಷ್ಟು ಮಾತುಗಳು ಬಂದು, ಒಂದಷ್ಟು ಇನ್ ಬಿಟ್ವೀನಲ್ಲಿ. ಆಮೇಲೆ ಲಾಸ್ಟ್ ವೀಕ್ಸಲ್ಲೆಲ್ಲ ತುಂಬ ಚೆನ್ನಾಗಿದ್ವಿ ಮೋಕ್ಷಿತ, ನಾವು ಅದೇ ಬಾಂಡಿಂಗಲ್ಲಿದ್ವಿ. ಅಂದರೆ ಗೌತಮಿಯವರು ತುಂಬ ಪ್ರೀತಿ ಕೊಟ್ಟರು ಅನ್ನೋದಕ್ಕಿಂತ ಅಲ್ಲಿ ಒಬ್ಬರು ಮಾರಲ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಮ್ಯಾಮ್. ಒಂದು ಮನೆ ಅಂದವಾಗ ಅಂದರೆ ಎಲ್ಲರೂ ಬೇಕೇ ಬೇಕು ಅನ್ನೋ. ಇವನ್ ರಜತ್ ನಾನು ಒಬ್ಬನೇ ಆಟ ಆಡೋದೆ, ನಾನು ಒಬ್ಬನೇ ಇದ್ದಂತಾನೆ ಅಂತ ಹೇಳ್ತಾರೆ. ರಜತ್ಗೂ ಕೆಲವೊಂದು ಟೈಮಲ್ಲಿ ಊಟದ ವಿಚಾರದಲ್ಲಿ ಕೆಲವೊಂದು ಅವ್ರಿಗೆ ಕಾಲು ನೋವು ಅಂದವಾಗ ಒಬ್ಬರು ಸ್ಪ್ರೇ ಕೊಡೋರು, ಇನ್ನೊಬ್ಬರು. ಇದೇ ಗೌತಮಿ ಅವರು ರಜತ್ ಅವ್ರಿಗೆ ಎಷ್ಟೋ ಸಲ ಊಟ ಹಾಕ್ಕೊಟ್ಟಿದ್ದಾರೆ, ಎಷ್ಟೋ ಸಲ ಸ್ಪ್ರೇ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಸಪೋರ್ಟ್ ಮಾಡಿದ್ದಾನೆ, ನಾನಿದ್ದೀನಿ. ಆಮೇಲೆ ಸುಮಾರು ಜನಕ್ಕೂ ಯಾರಿಗೇ ಆಗಲಿ ಮೇಡಮ್, ಅಲ್ಲಿ ಒಬ್ಬರು ಮಾರಲ್ ಸಪೋರ್ಟ್ ಇರಲೇಬೇಕು ಮ್ಯಾಮ್. ಅದೇ ರೀತಿ ಆರ್ಗ್ಯಾನಿಕ್ಕಾಗಿ ನಮ್ಮಿಬ್ಬರದು ಫ್ರೆಂಡ್ಶಿಪ್ ಅಲ್ಲಿ ಸ್ಟಾರ್ಟ್ ಆಯಿತು ಫಸ್ಟ್ ಬಿಗಿನಿಂಗ್ ವೀಕ್ಸಲ್ಲೇ. ಊಟದ ವಿಚಾರದಲ್ಲೇ ತುಂಬ ಸ್ಟ್ರಾಂಗ್ ಆಗ್ತಾ ಹೋಯಿತು. ಅಂದರೆ ಊಟದ ವಿಚಾರದಲ್ಲಿ ನಿಮ್ಮದು ಊಟ ಆಯಿತಾ, ಊಟ ಮಾಡೋಣ, ಲೈಕ್ ಕಾಫಿನ ಅನ್ನೋದು ಇರ್ಬೋದು. ಅದಾದಮೇಲೆ ನನಗೆ ಒಂದಷ್ಟು ಊಟ ಇಲ್ಲಿ ಸೇರ್ತಿರ್ಲಿಲ್ಲ. ಅಂದರೆ ಒಬ್ಬನೇ ಇದ್ದು ಆನ್ಲೈನೇನೋ ಬುಕ್ ಮಾಡಿಕೊಂಡು ಒಬ್ಬನೇ ಇದ್ದಾಗ ಆ ಥರ. ಬಟ್ ಅಲ್ಲಿ ಊಟ ಬೇಕು ಅನಿಸ್ತಿತ್ತು. ಅಲ್ಲಿ 3 ಚಪಾತಿ ನಂಗೆ ಸಾಕಾಗ್ತಿರ್ಲಿಲ್ಲ. ಬಟ್ ನಂಗೆ ಸಾಕಾಗ್ತಿರ್ಲಿಲ್ಲ ಅನ್ನೋ ಅವ್ರ ತಟ್ಟೆಲಿರೋದು ಒಂದು ಚಪಾತಿ ಯಾವಾಗೂ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಯಾವುದೋ ಒಂದು ಟಾಸ್ಕ್ ಆಡ್ ಬಂದಿರ್ತೀರಿ, ಸ್ಪ್ರೇ ಹೊಡ್ಕೋಬೇಕು, ಎದ್ದೊಳಕ್ಕೆ ಆಗ್ತಿರಲ್ಲ, ಮಾತ್ರೆ ಇರ್ಬೋದು, ಊಟ ತಂದ್ಕೊಡೋದು ಇರ್ಬೋದು, ಆ ಥರದ್ದೆಲ್ಲ ಒಂದಷ್ಟು ಸಪೋರ್ಟು. ಆಮೇಲೆ ಯಾವುದೋ ಒಂದು ಶೂ ಗಲೀಜಾಗಿರುತ್ತೆ, ಫುಲ್ಲು ಮಣ್ಣೆಲ್ಲ ಕೆಸರೆಲ್ಲ ಆಗಿರುತ್ತೆ, ಅದು ನನಗೆ ಗೊತ್ತಿಲ್ಲದ್ರೆ ಶೂ ವಾಶ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅವ್ರದ್ದು ಯಾವುದೋ ಬಟ್ಟೆ ವಾಶ್ ಮಾಡಬೇಕಾದ್ರೆ ನಿಮ್ದು ಯಾವುದೋ ಟ್ರ್ಯಾಕ್ ಪ್ಯಾಂಟ್ಸ್ ಇದೆಯಾ, ಬಟ್ಟೆ ಇದೆಯಾ, ವಾಶ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೇನೋ ಒಂದು ಹೆಣ್ಮಕ್ಳಿಗೆ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಮಂತ್ಲಿ ಆ ಥರದ್ದು. ಆವಾಗ ಆ ಟೈಮಲ್ಲಿ ಅವ್ರಿಗೆ ಆಗಲ್ಲ. ಆ ಟೈಮಲ್ಲಿ ನಾನೇನೋ ಒಂದಷ್ಟು ಹೆಲ್ಪ್ ಮಾಡ್ತೀನಿ, ಚಿಕ್ಕ ಪುಟ್ಟದು ಮೇಡಮ್. ಅದು ಬಿಟ್ಟರೆ ಗೇಮ್ ವಿಚಾರಕ್ಕೆ ಅವರು ಗೇಮ್ ಅವರೇ ಆಡಬೇಕು, ಅವ್ರ ಟಾಸ್ಕ್ ಅವರೇ ಆಡಬೇಕು, ನಾನು ಆಡೋಕ್ಕಾಗಲ್ಲ. ಅವ್ರನ್ನ ನಾನು ಹೆಂಗೆ ಸೇವ್ ಮಾಡೋಕ್ಕಾಗುತ್ತೆ? ಇವಾಗ ಲಾಸ್ಟ್ ಅಲ್ಟಿಮೇಟ್ ಕ್ಯಾಪ್ಟನ್ ಆದವನಿಗೆ ಮಾತ್ರ ಆ ವೀಕು ಸೇವ್ ಮಾಡೋಕ್ಕೆ, ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು. ಇಲ್ಲ ಡೈರೆಕ್ಟಾಗಿ ನಾಮಿನೇಷನ್ ಮಾಡೋದು, ಡೈರೆಕ್ಟಾಗಿ ಅವ್ರು ಕೊಡುವಂಥ ಕಾರಣಗಳು ಅವ್ರ ಆಟ ಅವ್ರು ಆಡಿದ್ದಾರೆ. ಬಿ ಪಾಸಿಟಿವ್ ಆಗಿ ಅವ್ರು ಯಾರಿಗೂ ತೊಂದರೆ ಕೊಡ್ದಿಲ್ಲ, ಅವ್ರ ವ್ಯಕ್ತಿತ್ವ ಹೇಗಿರಬೇಕು ಆ ವ್ಯಕ್ತಿತ್ವನ ಉಳಿಸ್ಕೊಂಡೇ ಬಂದಿದ್ದಾರೆ, ಆ ವ್ಯಕ್ತಿತ್ವದಲ್ಲೇ ಆಟ ಆಡಿದ್ದಾರೆ. ಎಷ್ಟೋ ಸಲ ನನಗೂ ಕಲಿಪೆ ಕೊಟ್ಟಿದ್ದಾರೆ, ನಾನು ನಾಮಿನೇಷನ್ ಮಾಡಿದ್ದೀನಿ. ಕೆಲವೊಂದು ವಿಚಾರಗಳು ಆಟ ಅಂತ ಬಂದಾಗ ಆಟಕ್ಕೆ ನಮ್ಮಿಬ್ಬರದು ಫ್ರೆಂಡ್ಶಿಪ್ಗೆ ಯಾವತ್ತೂ ನಾವು ಬಳಸ್ಕೊಳ್ಳಿಲ್ಲ. ಯಾರನ್ನಾದರೂ ನಾಮಿನೇಷನ್ ಮಾಡಬೇಕು ಅಂತಲೂ ಮಾತಾಡಿಲ್ಲ, ಯಾರ ಬಗ್ಗೆ ಕೆಟ್ಟದಾಗೂ ಮಾತಾಡಿಲ್ಲ. ಅವ್ರು ಏನು ಕಮೆಂಟ್ ಹೊಡಿತಿದ್ರು, ಇದು ಸರಿನಾ ತಪ್ಪ, ನಾನು ಮಾತಾಡಿದ್ದು ಸರಿನಾ ತಪ್ಪ, ಈ ಪದಗಳು ಉಪಯೋಗಿಸಬಾರ್ದಿತ್ತು, ಈ ರೀತಿ ಮಾತಾಡಬೇಕಿತ್ತು, ಏನಕ್ಕೆ ಇಷ್ಟೆಲ್ಲ ಮಾತಾಡಿದ್ವಿ, ವೀಕೆಂಡಲ್ಲಿ ಬರುವಂಥ ಮಾತುಗಳನ್ನ ಏನು ಮಾತಾಡ್ಕೋಬೇಕು ಅಷ್ಟು ಬಿಟ್ಟರೆ ಯಾವುದೇ ರೀತಿ ಫ್ರೆಂಡ್ಶಿಪ್ ಆರ್ಗ್ಯಾನಿಕ್ಕಾಗೇ ಆಯಿತು. ಈಗಲೂ ಅದೇ ರೀತಿ ಫ್ರೆಂಡ್ಶಿಪ್ ಇದೆ. ಕೆಲವೊಂದು ಬಂದು ಹೋಯಿತು, ಅದು ನನ್ನ ಕಡೆಯಿಂದನೂ ಕೆಲವೊಂದು ತಪ್ಪಾಗಿರುತ್ತೆ. ಕೆಲವೊಂದು ಅಂದರೆ ನಾನು ಒಂದಷ್ಟು ಸಂಶಯ ಪಡೋದು, ಅವರು ಒಂದು ಮಾತು ಹೇಳುವಂಥದ್ದು, ಫ್ರೆಂಡ್ಶಿಪ್ನ ಏನಾದರೂ ಆಟಕ್ಕೋಸ್ಕರ ಬಳಸ್ಕೊತಿದ್ದೀರಾ ಅಂದಿದ್ದು ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಹರ್ಟ್ ಆಗಿರೋದು ನಾನು ಅಲ್ಲೂ ಸಾರಿ ಕೇಳಿದ್ದೀನಿ, ಮತ್ತು ಇಲ್ಲಿನೂ ಸಾರಿ ಕೇಳಿದ್ದೀನಿ. ಅದೆಲ್ಲೋ ನನಗೆ ಇನ್ನೂ ಬೇಜಾರಾಗ್ತಿದೆ. ಅಂದರೆ ಆ ಪರಿಸ್ಥಿತಿಗಳು ಹಂಗಿತ್ತು. ಕೆಲವೊಂದು ಟೈಮ್ ಭವ್ಯ ಕಿತ್ತಾಡ್ಬಿಡೋರು, ತ್ರಿವಿಕ್ರಮು ಭವ್ಯ ಸಡನ್ನಾಗಿ ಬಂದಾಗ್ಬಿಡೋರು. ಲೈಕ್ ಅದೆಲ್ಲೋ ಆಟಕ್ಕೋಸ್ಕರ ಇದೇನಾದರೂ ಫ್ರೆಂಡ್ಶಿಪ್ನ ಇದನ್ನೇನಾದರೂ ಬಳಸ್ಕೊತಿದ್ದಾರೆ ಬೇರೆ. ಇದು ಒಂದಷ್ಟು, ಯಾಕಂದರೆ ನಾನು ಪ್ಯೂರಾಗಿದ್ದೆ, ಪ್ಯೂರ್ ಫ್ರೆಂಡ್ಶಿಪ್ಪಲ್ಲಿದ್ದೆ, ಅವರು ಹಂಗೆ ಪ್ಯೂರಾಗಿದ್ದರು. ಅದರಲ್ಲಿ ಆಟಕ್ಕೋಸ್ಕರ ಬಳಸ್ಕೊಳ್ಳೋದು, ಅದಕ್ಕೋಸ್ಕರ ಆ ಥರದ್ದು ಏನೂ ಇರಲಿಲ್ಲ. ಬಟ್ ನನ್ನ ಬಾಯಲ್ಲಿ ಅದು ಬಂದ್ಬಿಡ್ತು. ಬಟ್ ಅದು ಬೇಜಾರಿದೆ. ಅದು ಯಾರು ಕೊಡ್ತಾರೆ? ಅವರು ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ಅವರು, ವನದುರ್ಗಮ್ಮ ತಾಯಿ ಅಂತ ಅಷ್ಟು ಪ್ರೀತಿ ಮಾಡ್ತಾರೆ. ಆ ಕುಂಕುಮನ ತೊಗೊಂಬಂದು ನೀವಿರೋ ದಿನ ಗಿಫ್ಟ್ ಕೊಟ್ಬಿಡ್ತಾರೆ. ಒಂದು ಮೇಕಪ್ದು ಒಂದು ಸ್ಪಾಂಜ್ ಕೊಡ್ತಾರೆ ಹೊಸದು, ನಿನಗೆ ಜೀವನ ಅಂದರೆ ನಿನ್ನ ಲೈಫಿಗೆ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಈ ಸ್ಪಾಂಜ್ ಕೊಡ್ತೀನಿ, ಮೇಕಪ್ ಮಾಡಿಕೊಂಡು ನಿಮ್ಮ ಪ್ರೊಫೆಷ್ನಲ್ ಲೈಫ್ ತುಂಬ ಚೆನ್ನಾಗಿರಲಿ ಅಂತ, ನೀವು ಲೈಫ್ ಲಾಂಗ್ ನೀವು ಚೆನ್ನಾಗಿರಬೇಕು ಅಂತೇಳಿ ಕುಂಕುಮ ಕೊಡ್ತಾರೆ, ಅವ್ರಿಗೆ ಇಟ್ಕೊಂಡಿರೋ. ಅದಾದಮೇಲೆ ಅವ್ರ ಫ್ಯಾಮಿಲಿ ರೌಂಡಲ್ಲಿ ಅವ್ರ ಹಸ್ಬೆಂಡ್ ಬರ್ತಾರೆ, ಕುಂಕುಮ ಕೊಡ್ತಾರೆ ಪ್ರಸಾದ. ಅದು ಬಿಟ್ಟರೆ ನಿಮ್ಗಿಲ್ವಲ್ಲ ಅಂತಂದರೆ ನಾನು ಅಲ್ಲೇ ಬಂದು ಇಟ್ಕೋತೀನಿ, ನಾನು ಅಲ್ಲೇ ಬಂದು ಕುಂಕುಮ ಇಟ್ಕೋತೀನಿ ಅಂತ. ಅಷ್ಟು ಒಳ್ಳೆ ಮನಸ್ಸಿದ್ದು, ಒಳ್ಳೆ ಬಯಸೋ ಅಂಥವ್ರಿಗೆ ಅವ್ರು ಯಾವುದೇ ರೀತಿಯಲ್ಲೂ ನನಗೆ ಅದು ಸೂಪರ್ ಅನಿಸ್ತು ಮೇಡಮ್. ಅದು ಆಚೆ ಕಡೆ ಅದು ಹೆಂಗೋ ಏನೋ ಗೊತ್ತಿಲ್ಲ. ಅದು ಅಂದರೆ ನಾನು ಹೇಳೋದು 24 hours ನಾವು ಅಲ್ಲೇನು ಜೀವನ ಮಾಡಿರ್ತೀವಿ, ಹೇಗೆ ಜೀವಿಸಿರ್ತೀವೋ ಅದು 1.5 ಗಂಟೆ ಅಷ್ಟೇ ಅಲ್ವಾ ಮೇಡಮ್. ಆ 1.5 ಗಂಟೆನಲ್ಲಿ ಯಾವುದು ಏನು ಬಂದಿರುತ್ತೆ, ಹೇಗೆ ಪೋಟ್ರೆ ಆಗಿರುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ.
ಒಂದು ಹುಡುಗ ಹುಡುಗಿ ಫ್ರೆಂಡ್ಶಿಪ್ನ ಯಾರೋ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಸದ್ಯಕ್ಕೆ ಹೊರಗಡೆ ಎಲ್ಲ. ಅದನ್ನು ಒಂದು ಕಪಲ್ ರೀತಿಯೇ ಅವರು ನೋಡ್ತಾರೆ. ಹಾಗಾಗಿ ಗೌತಮಿ ಅವ್ರ ಮದುವೆ ಆದ್ರೂ ಮಂಜಣ್ಣ ಅವ್ರ ಜೊತೆನೇ ಇರ್ತಾರೆ, ಈ ರೀತಿ ಒಂದಷ್ಟು ಕಾಮೆಂಟ್ಗಳು ಬಂತು. ಇದಕ್ಕೆ ನೀವು ಹೇಳಿದ್ರಿ ಈ ನಮ್ಮದು ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋಂಥದ್ದು, ಬಟ್ ಇದಕ್ಕೆ ಈ ಥರ ಜನ ಮನಸ್ಥಿತಿಗೆ ಏನು ಹೇಳ್ತೀರಾ? ಮೇಡಮ್ ನಾನು ಅಂದರೆ ಅವ್ರಿಗೆ ಅನಿಸಿದ್ದು ಅವ್ರು ಟ್ರೋಲ್ ಮಾಡಿರ್ತಾರೆ, ಅವ್ರಿಗೆ ಅನಿಸಿದ್ದು ಅವ್ರು ಮಾತಾಡಿರ್ತಾರೆ. ಇವಾಗ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಮ್ಯಾಮ್. ಅದು ನಾನು ಯಾವುದು ಏನು ಅಂತ ನನ್ನ ಬಗ್ಗೆ ನಾನು ಮಾತಾಡ್ಬೋದು. ಇವಾಗ ನನಗೆ ಗೌತಮಿ ವಿಚಾರ ಬಂದಾಗ ನಾವು ಮಾತಾಡ್ಬೋದು. ಇವಾಗ ನಾನು ರಂಗಭೂಮಿ ಕಲಾವಿದನಾಗಿ ರಂಗಭೂಮಿ ಸ್ಟೇಜ್ ಆರ್ಟಿಸ್ಟ್ ಆಗಿ ಬಂದಿದ್ದು. ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ. ಇವಾಗ ಬ್ಯಾಕ್ ಸ್ಟೇಜ್ ಬರ್ತಾರೆ, ಇವಾಗ ಸಡನ್ನಾಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಬೇಕು, ಯಾವುದೋ ಒಂದು ಕಟ್ಟನ್ನು ಇಟ್ಕೋತೀವಿ, ಅಣ್ಣ ಹಿಂಗೆ ಇಟ್ಕೊ ಅಂತಾರೆ, ಕರ್ಟನ್ ಇಟ್ಕೋತೀವಿ, ಮಂಜು ಹಿಂಗೆ ಇಟ್ಕೊ ಅಂತಾರೆ, ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿರ್ತೀವಿ, ಬಟ್ಟೆ ಚೇಂಜ್ ಮಾಡ್ತಾರೆ, ಸರಿನಾ ಆಯ್ತಾ ಮುಗಿತಾ ರೆಡಿ ನೆಕ್ಸ್ಟ್ ಸೀನಿಗೆ ವಾಟ್ ಅಂತೀವಿ. ಇನ್ನೊಬ್ರು ಬರ್ತಾರೆ ಅರ್ಜೆಂಟ್ ಹುಕ್ ಹಾಕು ಅಂತಾರೆ, ಜಿಪ್ ಹಾಕು ಅಂತಾರೆ. ನಾನು 3 ಜನ ತಂಗಿರ ಜೊತೆನೇ ಬೆಳೆದಿದ್ದು, 3 ಜನ ತಂಗಿರು ನನ್ನ ಜೊತೆಗೆ ಇದ್ದಿದ್ದು. ಸುಮಾರು ವರ್ಷಗಳು ಅವ್ರು ಮದುವೆ ಆಗಿ ಹೋಗೋವರೆಗೂ ನನ್ನ ಜೊತೆಗೆ ಇದ್ದಿದ್ದು ಬೆಂಗಳೂರಲ್ಲಿ. ಅವ್ರ ಎಜುಕೇಷನು ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ. ಆಮೇಲೆ ಸುಮಾರು ಜನ ನಮ್ಮ ಅಕ್ಕಂದಿರಿದ್ದಾರೆ, ನಮ್ಮ ದೊಡ್ಡಪ್ಪ ಮಕ್ಕಳು ಎಲ್ಲ ಹೆಣ್ಮಕ್ಳು ಜೊತೆಗೆ ಹಂಗೆ ನಾನು ಬೆಳೆಯೋದು. ಹಂಗೆ ಇರೋನು ಆಲ್ಸೋ ತಿಟ್ಲೆ ಮಾಡ್ತಾ ಇರ್ತೀನಿ, ಸಣ್ಣ ಪುಟ್ಟಕ್ಕೆ ಹೊಡಿತಾ ಇರ್ತೀನಿ, ಕೆನೆಗೆ ಹಿಂಡ್ತಾ ಇರ್ತೀನಿ, ಹೊಡಿತಾ ಇರ್ತೀನಿ. ಇದೇ ರೀತಿ ನನ್ನ ಜೀವನ. ಆಮೇಲೆ ಏನು ಮದುವೆ ಆಗಿದೆ ಅಂದಮೇಲೆ ನಾವೇನೋ ಇದನ್ನು ನಮ್ಮ 30+ ಆಗಿದೆ ಮೇಡಮ್. ನನಗೂ 30+, ಅವ್ರಿಗೂ 30. ಅಂದರೆ ಆ ಏಜ್, ಆ ಮೆಚುರಿಟಿ ಗೊತ್ತಲ್ಲ ಮೇಡಮ್, ಹೇಗಿರಬೇಕು ಏನು ಅನ್ನೋದು ಗೊತ್ತು. ಆಮೇಲೆ ಅಲ್ಲಿ ಏನು ಆ ಬಿಗ್ ಬಾಸ್ ಮನೇಲಿ ಏನು ಊಟ ತಿಂಡಿ ವಿಚಾರಕವಾಗಿ ಯಾರಿಗಾದ್ರೂ ಒಬ್ರು ಕಷ್ಟ, ಒಬ್ರಿಗೆ ಏನೋ ಒಂದು ಇರೋ ವಿಚಾರದಲ್ಲಿ ಒಂದು ಹೆಣ್ಮಗು ಏನೋ ಒಂದು ಕಷ್ಟ ಅಂದಾಗ ಒಂದು ಕೈ ಹಿಂಗೆ ಸಪೋರ್ಟ್ ನಿಂತರೆ ಸಾಕಲ್ವ ಮ್ಯಾಮ್. ಇವಾಗ ನನಗೆ ಯಾರೇ ಆಗಲಿ ಪ್ರತಿಯೊಬ್ಬ ಮನುಷ್ಯನು ಭಾವುಕನಾಗೇ ಆಗ್ತಾನೆ. ಅವನಿಗೂ ಮಾನಸಿಕವಾದ ಒಂದು ದುಃಖ ಇರುತ್ತೆ, ನೋವಿರುತ್ತೆ, ಪ್ರತಿಯೊಂದು ಇರುತ್ತೆ. ಅಲ್ಲಿ ಬದುಕಬೇಕು, ಅಲ್ಲಿ ಜೀವಿಸಬೇಕು ಅಂತಂದರೆ ನಮ್ಮೂರು ನಮಗೆ ಯಾರೋ ಒಬ್ಬರು ಇದ್ದಾರೆ, ಒಳ್ಳೇದು ಬಯಸ್ತಾರೆ ಅನ್ನೋರ ಜೊತೆಗೆ ಇರೋದ್ರಲ್ಲಿ ತಪ್ಪಿಲ್ಲ ಮ್ಯಾಮ್. ಅದನ್ನು ಹೊರಗಡೆಗೆ ಯಾವ ರೀತಿ ಹೆಂಗೆ ಪೋಟ್ರೆ ಮಾಡ್ಕೋತಾರೆ, ಹೇಗೆ ಅನ್ನೋದು ಅವ್ರ ವಿವೇಚನೆ, ಅವರ ಆಲೋಚನೆಗೆ ಸಂಬಂಧಪಟ್ಟಿದ್ದು ಮ್ಯಾಮ್. ಇಲ್ಲಿ ನಮ್ಮ ತಂದೆ ತಾಯಿನ ಏನು ಪ್ರಶ್ನೆ ಮಾಡಿಲ್ವಾ, ನನ್ನ ತಂಗಿರು ಏನು ಪ್ರಶ್ನೆ ಮಾಡಿಲ್ವಾ, ಅವ್ರ ಫ್ಯಾಮಿಲಿಯವರು ಏನು ಪ್ರಶ್ನೆ ಮಾಡಿಲ್ವಾ. ಆ ವಿಚಾರವಾಗಿ ಅವ್ರಿಗೇನಾದರೂ ಅರ್ಟ್ ಆಗಿದ್ರೆ ಐ ಆಮ್ ವೆರಿ ಸಾರಿ ಅಂತ ಕೇಳಿದ್ರಲ್ಲಿ ದೊಡ್ಡ ವಿಚಾರ ಅಲ್ಲ, ಅದೇನು ತಪ್ಪೇ ಅಲ್ಲ. ಆಮೇಲೆ ಅದು ಒಂದು ಆಟ, ಒಂದು ನೋಡೋರಿಗೆ ಹಲವಾರು ದೃಷ್ಟಿಗಳು ಮೇಡಮ್. ಅದನ್ನು ಎಲ್ಲರೂ ಒಂದೇ ರೀತಿ ಆಲೋಚನೆ ಮಾಡಬೇಕು ಅನ್ನೋದು ಏನಿಲ್ಲ. ಬಟ್ ಅವರು ಆಲೋಚನೆ ಪ್ರಕಾರ ಅವ್ರು ಹಂಗೆ ಮಾಡಿದ್ದಾರೆ. ಬಟ್ ಇದರಲ್ಲಿ ನಮ್ಮ ಪ್ಯೂರ್ ಫ್ರೆಂಡ್ಶಿಪ್ಪಲ್ಲಿ ನನಗೆ ಯಾವುದೂ ಡೌಟ್ ಇಲ್ಲ. ಅದ್ರ ಬಗ್ಗೆ ನನಗೇನು ಇದೇ ಇಲ್ಲ. ಆಮೇಲೆ ನನ್ನ ತಂಗಿರೇ ಹೇಳ್ತಾರೆ, ಇವಾಗ ಬಂದಾದ್ಮೇಲೆ ನನ್ನ ತಂಗಿರ ಜೊತೆ ಮಾತಾಡಬೇಕಾದ್ರೇ ಹೇಳ್ತಾರೆ, ಎಲ್ಲೋ ನಿನ್ನ ಕೋಪ ಗೌತಮಿಯಿಂದಲೇ ಒಂದು ಸ್ವಲ್ಪ ಕೋಪ ಅದೆಲ್ಲನೂ ಕಡಿಮೆ ಆಯಿತು, ಕಂಟ್ರೋಲ್ ಆಯಿತು, ವೆರಿ ಗುಡ್, ಇನ್ಮೇಲೆ ಅವ್ರ ಜೊತೆ ಹಂಗೆ ಇರೋ ಫ್ರೆಂಡ್ಶಿಪ್ಪಲ್ಲಿ ಅಂತ ಹೇಳ್ತಾರೆ. ಆಮೇಲೆ ನನ್ನನ್ನು ಕರ್ಕೊಂಡೋಗಿ ದೇವ್ರ ಪೂಜೆ ಮಾಡೋದಿರ್ಬೋದು, ತುಪ್ಪದ ದೀಪ ಹಚ್ಚೋದಿರ್ಬೋದು, ಕ್ಯಾಪ್ಟನ್ ಆಗಲಿ ಅಂತೇಳಿ. ಆಮೇಲೆ ಕ್ಯಾಪ್ಟನ್ ಆದಮೇಲೆ ಆ ತುಪ್ಪದ ದೀಪ ಹಚ್ಚಿದಾದ್ಮೇಲೆ ಒಂದು ಗೇಮ್ ಆಡ್ತಿರ್ಬೇಕಾದ್ರೆ ಅವರು ದೇವ್ರನ್ನ ನೆನೆಸ್ಕೊಂಡು ಜಪ ಮಾಡೋದಿರ್ಬೋದು, ಶ್ಲೋಕ ಹೇಳೋದಿರ್ಬೋದು. ಅದು ನನಗೂ ಹೇಳಿದ್ದಾರೆ, ಹನುಮಂತಗೂ ಹೇಳಿದ್ದಾರೆ. ಅವ್ರಿಗಿಷ್ಟ ಆಗಿ ಅವರು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಬೇಕಾದ್ರೆ ಆ ಶ್ಲೋಕ ಎಲ್ಲ ಹೇಳಿ ಆ ಥರದ್ದೆಲ್ಲ ಇರಬೇಕಾದ್ರೆ ಅವರು ಫ್ರೆಂಡ್ಶಿಪ್ ನಾನು ಯಾಕೆ ಕಟ್ ಮಾಡ್ಕೊಳ್ಳಿ. ಸೊ ಮಂಜು ಅವ್ರು ಯಾಕೆ ಇನ್ನೂ ಸಿಂಗಲ್? ನಿಮ್ಮ ಕನಸಿನ ಹುಡುಗಿ ಹೇಗಿರಬೇಕು? ಹುಡುಗಿ ಥರ ಇದ್ದರೆ ಸಾಕು, ಇನ್ನೇ ಅಂಥದ್ದು ಬೇಡ. ಬಟ್ ಕನಸಿನ ಹುಡುಗಿ ಆ ಥರದ್ದೆಲ್ಲ ಡ್ರೀಮ್ ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಇಲ್ಲ. ಬಟ್ ಅದೇ ಪ್ರಯತ್ನ ಪಡ್ತಿದ್ರು, ಮನೇಲಿ ಹುಡುಕ್ತಿದ್ರು, ಅದು ಕೆಲವೊಂದು ಆಗಲಿಲ್ಲ. ಈಗಲೂ ಹುಡುಕ್ತಿದ್ದಾರೆ. ಹುಡುಕಿ ಅದು ಯಾವಾಗ ಬರೆದಿರುತ್ತೆ ಏನೋ ಅದು ಯಾವಾಗ ಆಗುತ್ತೋ ಅವಾಗ ಆಗುತ್ತೆ, ನೋಡೋಣ. ಹನುಮಂತ ಅವ್ರು ಗೆದ್ದಾಗ ನೀವು ಸಹ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರಿ, ಆ ಖುಷಿ ನೀವು ಸಂಭ್ರಮಿಸಿದ್ರಿ. ನಾನು ನೋಡಿದಾಗ ಒಂದಷ್ಟು ಜನ ಮಾತ್ರ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದು ಕಾಣಿಸ್ತು. ಹಾಗಾಗಿ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ರು, ಉಗ್ರಂ ಮಂಜು ಅವ್ರು ಸಹ ಅವ್ರು ಏನು ಆಟ ಇರುತ್ತೆ ಗೆದ್ದರೆ ಅವರು ಸಂಭ್ರಮ ಪಡ್ತಾರೆ, ಮತ್ತೊಬ್ರು ಗೆದ್ರೂ ಸಂಭ್ರಮ ಪಡ್ತಾರೆ. ಈ ಮನಸ್ಥಿತಿ ಇರೋವಂಥವ್ರು ಖಂಡಿತ ಮೇಡಮ್. ಅಲ್ಲಿ ತ್ರಿವಿಕ್ರಮ್ ಗೆದ್ದಿದ್ರು ಎದ್ದು ಚಪ್ಪಾಳೆ ತರ್ತಿದ್ದೆ, ಡಿಸರ್ವ್ ಮೇಡಮ್. ಯಾರು ಗೆದ್ರೂ ನಾನು ಎದ್ದು ಚಪ್ಪಾಳೆ ತರ್ತಿದ್ದೆ. ಯಾರ ಮನೆಯಿಂದ ಆಚೆ ಹೋದ್ರೂ ಅವ್ರ ನೆನಪುಗಳು, ಅವ್ರ ಜೊತೆ ಬದುಕಿದ್ದಂಥ ಕ್ಷಣಗಳು ಎಲ್ಲನೂ ನೆನಪಾಗೋದು, ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು. ಯಾರಾದರೂ ನಗ್ಸಿದ್ರೆ ನಗ್ತೀನಿ, ಯಾರಾದರೂ ಗೆದ್ದರೆ ಚಪ್ಪಾಳೆ ತಟ್ಟುತ್ತದೆ. ಅದರಲ್ಲಿ ಏನಿಲ್ಲ. ಅವರು ಅಲ್ಟಿಮೇಟ್ ಟಾಸ್ಕ್ ಆಡಬೇಕಾದ್ರೆ ಕೆಲವೊಂದೆಲ್ಲ ನನಗೆ ಅನಿಸಿದ್ದು ಟ್ರಿಕ್ಸು ನಾನು ಕೂತ್ಕೊಂಡಿರ್ಬೇಕಾದ್ರೆ ಹೇಳ್ಕೊಡ್ತೀನಿ. ಅದರಲ್ಲಿ ಕೆಲವೊಬ್ಬರು ಎಲ್ಲ ಗೆದ್ದಿದ್ದಾರೆ. ಅದು ಖುಷಿನೇ ಅಲ್ವಾ. ಅದರಲ್ಲಿ ಏನಿದೆ, ನಾವು ಮೋಕ್ಷಿತಾಗಿ ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕುವ ಅಂದರೆ ಅವ್ಳು ನೋಡ್ಬಿಟ್ಟು ಹಾಕ್ಬಿಟ್ಟು ಬಂದು ಹಗ್ ಮಾಡಿದ್ಲು, ನೀವು ಹೇಳಿದ್ದ ಐಡಿಯಾನೇ ಸೂಪರ್ ಅಂತಂದು. ಅಲ್ಲೋ ಗೇಮ್ ಆಗ್ತಿಲ್ಲ, ಗೇಮ್ ಏನಕ್ಕೆ ಆಗ್ತೀರಾ, ಏನು ತಪ್ಪು ಮಾಡ್ತಿದ್ದಾರೆ, ಹಿಂಗೆ ಆಡಿದ್ರೆ ಹಿಂಗೆ ಸರಿ ಹೋಗುತ್ತೋ ಅಂದವಾಗ ಟಾಸ್ಕ್ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅವನ ವ್ಯಕ್ತಿತ್ವ ಗೆಲ್ತು. ಅವನು ಡೇ 1ಇಂದ ನಾನು ಅಬ್ಸರ್ವ್ ಮಾಡ್ಕೊಂಡು ಬಂದಿರೋ ಪ್ರಕಾರ ಹನುಮಂತು ಹಾಗೇ ಬದುಕ್ದ.
ಅವನು ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಿಲ್ಲ, ಏನಿಲ್ಲ. ಆ ಸ್ಪಾಂಟೇನಿಯಸ್ ಆಗಿ ಏನೋ ಒಂದಷ್ಟು ಮಾತುಗಳು ಮಾತಾಡಿರೋನು ಯಾರಿಗೋ ಕಾಲು ಎಳಿಬೇಕು ಅಂತ ಅಷ್ಟು ಬಿಟ್ಟರೆ ಅವನು ಕೊಡೋಂಥ ಕಾರಣಗಳೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಇರೋದು, ಎಷ್ಟು ಬೇಕೋ ಅಷ್ಟೇ ಮಾತಾಡೋನು. ಅವನಾಯಿತು, ಅವ್ನ ಜೀವನ ಆಯಿತು, ಅವನ ಹಾಡ ಆಯಿತು, ಅವ್ನ ದೋಸ್ತ ಆಯಿತು, ಹಿಂಗೆ ಕಾಲ ಕಳೆಯೋನು. ಅದು ಬಿಟ್ಟರೆ ಗೌತಮಿ ನನ್ನ ಜೊತೆಗೆ ಇನ್ನೊಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಲಾಸ್ಟಲ್ಲಿ ತ್ರಿವಿಕ್ರಮ್ ಅವ್ರ ಜೊತೆಗೆ ಎಲ್ಲನೂ ಬೇರೆಗೆ ಸ್ಟಾರ್ಟ್ ಮಾಡ್ದೆ. ಬಟ್ ಎಲ್ಲರ ಜೊತೆಗೂ ಚೆನ್ನಾಗಿದೆ, ಎಲ್ಲರ ಜೊತೆಗೂ ಖುಷಿಯಾಗಿದ್ದ. ಅವ್ನು ಗೆದ್ದಿದ್ದು ಖುಷಿನೇ ಆಯಿತು. ಅಲ್ಲಿ ಯಾರು ಗೆದ್ದರೂ ಖುಷಿನೇ, ಬಟ್ ಅವ್ನು ಗೆದ್ದಿದ್ದು ಇನ್ನೂ ಸ್ವಲ್ಪ ಖುಷಿನೇ ಆಯಿತು. ಎದ್ದು ನಿಂತ್ಕೊಂಡೆ, ಡಿಸರ್ವ್ ಮ್ಯಾಮ್. ಯಾಕಂದರೆ ಅವ್ರ ತಂದೆ ತಾಯಿನ ಭೇಟಿ ಮಾಡಿದ್ದೆ, ಅವ್ರು ಹೇಗೆ ಅಂತ ಗೊತ್ತಿತ್ತು. ಖುಷಿ ಆಯಿತು. ಪ್ರತಿ ಬಾರಿ ಫೈನಲ್ ಅಲ್ಲಿ ಇರಬೇಕಾದ್ರೆ ಬಿಗ್ ಬಾಸ್ನಲ್ಲಿ ಈ ಒಂದು ಮಾತು ಬಂದೇ ಬರುತ್ತೆ. ಈ ಹುಡುಗ ಗೆದ್ದುಬಿಟ್ನ, ಇವಾಗ ಹನುಮಂತ್ ಅವ್ರು ಗೆದ್ದಿರೋದಕ್ಕೆ ಎಲ್ಲೋ ಸಿಂಪತಿ ಕಾರ್ಡ್ ಇರಬಹುದು ಅಥವಾ ಬಡವ ಅನ್ನೋದನ್ನ ಅಲ್ಲಿ ಬಳಸ್ಕೊಂಡ, ತುಂಬ ಸಿಂಪಲ್ಲಾಗಿ ಅದೇ ಪಂಚೆ ಅದೇ ಶರ್ಟು, ಇಲ್ಲ ನಾನು ತೊಗೊಂಬಂದಿದ್ದೆ 2 ಬಟ್ಟೆ ಅಂತ ಹೇಳೋದು, ಈ ರೀತಿಯಾಗಿ ಅವನ ಫ್ಯಾನ್ಸ್ನ ಬಳಸ್ಕೊಂಡೇನೋ ಅನ್ನೋಂಥದ್ದು ಮಾತು ಕೇಳಿ ಬರ್ತಾ ಇರುತ್ತೆ. ಅದನ್ನು ಒಬ್ಬರು ಯಾಮಾರ್ಬೋದು, ಇಬ್ಬರು ಯಾಮಾರ್ಬೋದು, ಲಕ್ಷಾಂತರ ಜನ ಓಟ್ ಹಾಕಿದಾರಲ್ಲ ಮೇಡಮ್, ಎಲ್ಲರೂ ಹಂಗೆ ಯೋಚನೆ ಮಾಡಿರ್ತಾರೆ. ಬಟ್ ಎಲ್ಲರ ಕಣ್ಣಿಗೂ 10 ಕಣ್ಣಿಗೆ 10 ಜನರಲ್ಲಿ 8 ಕಣ್ಣಿಗೆ 7 ಕಣ್ಣಿಗೆ ಒಳ್ಳೆಯದು ಅಂತ ಕಾಣಿಸಿದ್ರೆ ಅದು ಒಳ್ಳೆಯದೇ ಮೇಡಮ್. ಒಬ್ಬರು ಇಬ್ಬರು ಬದಲಾಯಿಸೋಕೆ ಆಗೋದೇ ಇಲ್ಲ, ಅವ್ರು ಇದ್ದೇ ಇರುತ್ತೆ. ಆದರೆ ಎಷ್ಟೇ ಪಾಸಿಟಿವ್ ಆಗಿದ್ರೂ ಒಂದು 2% ಆದರೂ ಕೆಟ್ಟದಿದ್ದೇ ಇರುತ್ತಲ್ಲ ಮ್ಯಾಮ್. ಕೆಟ್ಟದಾಗಿ ಅದು ನೆಗೆಟಿವ್ ಅಂತಲೇ ಯೋಚನೆ ಮಾಡೇ ಮಾಡ್ತಾರೆ. ಬಟ್ ಅವ್ನು ಇದ್ದಿದ್ದಂಗೆ, ಅವ್ನು ಜೀವಿಸಿದ್ದ ಅಷ್ಟೇ. ಅವ್ನು ಸಿಂಪಲ್ ಲೈಫು ಮ್ಯಾಮ್, ಸಿಂಪಲ್ ಆಲೋಚನೆಗಳು, ಸಿಂಪಲಾಗಿ ಲೈಫ್ ಲೀಡ್ ಮಾಡ್ತಾನೆ. ಆ ರೀತಿ ಇರೋದು ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ನಮ್ಗೆ ಆಗಲ್ಲ, ಕೆಲವೊಬ್ಬರು ಆಗಲ್ಲ, ಅದು ಆ ರೀತಿ ಇರೋದು ಭಾಳ ಕಷ್ಟ. ಬಟ್ ಅವ್ನು ಹೇಗೆ ಆಡಬೇಕು, ಅವ್ನು ಹೇಗೆ ಇರಬೇಕು, ಹೇಗೆ ಆಟ ಆಡಬೇಕು, ಅವ್ನು ಆಟ ಆಡ್ದ ಗೆದ್ದ, ಅದ್ರ ಬಗ್ಗೆ ಬೇರೆ ಏನೂ ಮಾತು ಬೇಡ. ಬಟ್ ನಾನು ಗೆದ್ದಿದ್ದು ಖುಷಿ ಆಯಿತು, ಅವ್ನ ವ್ಯಕ್ತಿತ್ವ ಗೆಲ್ತು. ಹಾಂ, 4 ತಿಂಗಳು ಒಳಗಡೆ ಇದ್ರಿ, ಹೊರಗಡೆ ಬಂದಮೇಲೆ ಈ ವಿಚಾರ ತುಂಬ ಶಾಕಿಂಗ್ ಅನ್ನಿಸ್ತು ನನಗೆ ಅನ್ನೋದಾದರೆ ಯಾವುದು? ಅಂದರೆ ಹೊರಗಡೆ ಆಗ್ತಿರುವಂಥ ಒಂದು ಬೆಳವಣಿಗೆಗಳು ನ್ಯೂಸ್ ನೋಡಿದಾಗ. ಬಟ್ ನನಗೆ ಹೆಣ್ಣು ಮಕ್ಕಳು ಇಲ್ಲಿ ಕೆಳಗೆ ಇರಬೇಕಾದ್ರೆ ನೆನ್ನೆನೂ ಅಷ್ಟೇ ಹುಡುಗರೆಲ್ಲ ಪಟಾಕಿ ಹೊಡೆದು ಕೇಕೆಲ್ಲ ಕಟ್ ಮಾಡಬೇಕಾದ್ರೆ ಇಲ್ಲಿರೋಂಥವ್ರು ಹೆಂಗಸರೆಲ್ಲ ಬಂದು ಆರತಿ ತೆಗೆದಿದ್ದು, ಆ ಹೆಣ್ಮಕ್ಳು ಪುಟ್ಟ ಮಕ್ಕಳು ಬಂದು ಮಾತಾಡಿಸಿದ್ದು, ಹೆಂಗಸರೆಲ್ಲ ಮಾತಾಡಿಸಿದ್ದು, ಒಂದಷ್ಟು ಫೋನ್ ಕಾಲ್ ಮಾಡಿ ಮನೆಗೆ ಊಟಕ್ಕೆ ಕರೆದಿದ್ದು. ಆಮೇಲೆ ನೆನ್ನೆ ಕಾರಲ್ಲಿ ಹೋಗ್ತಿರ್ಬೇಕು, ಅಣ್ಣ ಒಂದೇ ಒಂದು ಫೋಟೋ ಅಂತ ಹೆಣ್ಮಕ್ಳು ಸ್ಟಾಪ್ ಮಾಡಿ ಫೋಟೋಗಳು ಇರಿಸ್ಕೊಂಡಿದ್ದು. ಇದು ಶಾಕಿಂಗು. ಅಂದರೆ ಶಾಕಿಂಗ್ ಅಂತಂದರೆ ಇಷ್ಟು ಜನ ನನಗೆ ಫ್ಯಾಮಿಲಿ, ಅಂದರೆ ಅಮ್ಮಂದರು, ತಾಯಂದರು, ಅಕ್ಕಂದರು, ಲೈಕ್ ತಂಗಿರು, ಇಷ್ಟು ಜನ ಪ್ರೀತಿ ಮಾಡ್ತಾರೆ ಹೆಣ್ಮಕ್ಳು. ಅಂದರೆ ಪರದೆ ಮೇಲೆ ಒಂದಷ್ಟು ಉಗ್ರಂ ಮಂಜು ಅಂತಂದರೆ ಒಂದಷ್ಟು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿಕೊಂಡು ಒಂದಷ್ಟು ಆ ಪಾತ್ರಗಳನ್ನ ನಿಭಾಯಿಸ್ಕೊಂಡು ಬಂದಿರೋದು. ಬಟ್ ನನ್ನ ವ್ಯಕ್ತಿತ್ವ ಒಳಗೆ ಏನಿದ್ನೋ ಅದೇ. ಕೋಪ ಬಂದಾಗ ಮ್ಯಾಕ್ಸಿಮಮ್ ಬರುತ್ತೆ, ಅಷ್ಟೇ ಆಸೆ, ಅಷ್ಟೇ ಸೆಂಟಿಮೆಂಟ್ ಆಗ್ತೀನಿ, ಅಷ್ಟೇ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ, ಅಷ್ಟೇ ನಗ್ತೀನಿ, ಎಲ್ಲನೂ ಮ್ಯಾಕ್ಸಿಮಮ್ ಇದೆ. ಬಟ್ ಆ ಗುಣಗಳು ಅಲ್ಲಿ ನಾನು ಬದುಕಿದಂಥ ಕ್ಷಣಗಳು, ನಾನು ಜೀವಿಸಿದಂಥದ್ದನ್ನು ಜನ ಇಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ಇಷ್ಟು ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ. ಒಂದಷ್ಟು ಜನ ನಾನು ಎನಿಮೇಟ್ ಆಗಿ ಫೈನಲ್ಲು ಇದರಲ್ಲಿ ಆಚೆ ಬಂದಾದಮೇಲೆ ಒಂದಷ್ಟು ಜನ ಟಿ ವಿನೇ ಆಫ್ ಮಾಡಿಬಿಟ್ಟಿದ್ದಾರೆ. ಅದು ಈ ಟಿ ವಿ ಆಫ್ ಮಾಡಿದೆ ಅಂತ ಬರೀ ಮಾತು ಕೇಳಿಲ್ಲ, ನನ್ನ ಮಗಳ ಮೇಲೆ ಅಣ್ಣ ನಾನು ಟಿ ವಿನೇ ಆಫ್ ಮಾಡಿಬಿಟ್ಟಣ, ನೀನು ಔಟ್ ಆಗಿದ್ದು ನೋಡಿದ್ರೆ ಅಂತ ಹೇಳ್ತಾರೆ. ನಮ್ಮ ತಾಯಿ ಮೇಲೆ ಅಣ್ಣ ನಂಗೆ ಆಗಲಿಲ್ಲ, ನಾನು ಟಿ ವಿ ಹೊಡೆದಾಗಷ್ಟು ಕೋಪ ಅಂತ ಹೇಳ್ತಾರೆ. ಬಿಡ್ರ ನೋಡೋದೇ ಬೇಡ ಅಂತ ಹೇಳ್ತಾರೆ. ಅಷ್ಟು ಪ್ರೀತಿ ಮಾಡಿ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್ ನಾನು. ಯಾಕಂದರೆ 200 ಸಿನಿಮಾ ಮಾಡಿದವಾಗೂ ಸಿಕ್ಕಿಲ್ಲ ಮೇಡಮ್. ಇದು ಬಂದು ಶೋಯಿಂದ, ಬಿಗ್ ಬಾಸ್ ಶೋಯಿಂದ, ಥ್ಯಾಂಕ್ ಯು ಕಲರ್ಸ್ ಕನ್ನಡ, ಥ್ಯಾಂಕ್ ಯು ಬಿಗ್ ಬಾಸ್, ಇದೊಂದು ಶೋಯಿಂದ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಸಿಕ್ತು. ಅದಾಗಿ ನನ್ನ ವ್ಯಕ್ತಿತ್ವ ನಾನು ಉಳಿಸ್ಕೊಂಡೆ. ನಾನು ಅಲ್ಲೆಲ್ಲೂ ಆಟಕ್ಕೋಸ್ಕರ ಯಾರನ್ನೋ ಇದನ್ಕೋಬೇಕು ಮಾಡಬೇಕು ಅವೆಲ್ಲ ಇರಲಿಲ್ಲ. ಟಾಸ್ಕ್ ವಿಚಾರದಲ್ಲಿ ಗಲಾಟೆ ಮಾಡ್ತಿದ್ದೆ, ಅದು ಕೋಪ ಬರ್ತಿತ್ತು, ಆ ತಪ್ಪುಗಳು ಬರ್ತಿತ್ತು, ಆ ತಪ್ಪು ಸರಿ ನಾವು ಒದ್ದಾಡ್ತಿದ್ದೆ, ಹೋರಾಟ ಮಾಡ್ತಿದ್ದೆ, ಅಷ್ಟೇ. ಗ್ರೇ ಏರಿಯಾ ಇನ್ನೊಂದು ಮತ್ತೊಂದು ಕಂಡಿಡ್ಕೊಂಡು ಆಟಗಳಾಡಿದೆ. ಅದು ಬಿಟ್ಟರು ನನಗೆ ಗೌತಮಿ ಅವ್ರು ಅಲ್ಲೇ ಇದ್ದರು. ಅವ್ರ ಫ್ರೆಂಡ್ಶಿಪ್ ಬಿಡಿ, ಇನ್ನೊಂದು ಮತ್ತೊಂದು ಆಟಕ್ಕೋಸ್ಕರ ಇಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅದು ಇದು ಬಂದಾಗೂ ನನಗೆ ಆ ಕ್ಷಣಕ್ಕೆ ಅನಿಸೋದು. ಆಮೇಲೆ ಮತ್ತೆ ಅದು ಪ್ರಯತ್ನ ಪಡ್ತಿದ್ದೆ, ಆಗ್ತಿರ್ಲಿಲ್ಲ. ಯಾಕಂದರೆ ಅವರು ಮಾತಾಡ್ಸೋದು ಬೇಡ, 1 ದಿನ 2 ದಿನ ಕಷ್ಟ ಆಗುತ್ತೆ, ಆಮೇಲೆ ಸರಿ ಹೋಗೋದು, ಆಮೇಲೆ ಫ್ರೆಂಡ್ಶಿಪ್ ನೋಡ್ಕೊಳ್ಳೋಣ, ಕಂಟಿನ್ಯೂ ಮಾಡೋಣ ಅಂತ ಪ್ರತಿ ಸಲನೂ ಹೇಳೋರು. ಅದು ನನಗೆ ಆಗ್ತಿರ್ಲಿಲ್ಲ. ಯಾಕಂದರೆ ಒಂದು ಊಟ ತಿನ್ನಬೇಕಾದ್ರೆ ಜೊತೇಲಿ ಊಟ ಮಾಡ್ತಿದ್ವಿ, ಅಲ್ಲಿ ನೋಡ್ತಿದ್ವಿ, ಒಂದಷ್ಟು ಮಾತಾಡ್ತಿದ್ವಿ. ಆಮೇಲೆ ನನಗೆ ಆ ಮನೇಲಿ ಒಂದು ಕಂಫರ್ಟಬಲಾಗಿ ಅವ್ರ ಜೊತೆ ಮಾತಾಡಿಕೊಂಡು ಇರ್ಬೋದು. ಅವ್ರು ಒಳ್ಳೆತನ, ಅವರು ನನಗೆ ಒಳ್ಳೇದು ಬಯಸ್ತಿದ್ದಾರೆ ಅಂತಂದಾಗ ಅವ್ರನ್ನ ಬಿಟ್ಟು ನಾವೇ ಅಲ್ಲೇ ಇರಬೇಕಾದ್ರೆ ಹೇಗಾಗುತ್ತೆ. ಈಗ ಅವ್ರ ಮನೇಲಿದ್ದಾರೆ, ನಾವು ಇಲ್ಲಿದ್ದೀವಿ, ಯಾವ ಒಂದು ಕಾಲ್ ಮಾತಾಡ್ಕೋತೀವಿ, ಇದು ಅಂತೀವಿ. ಬಟ್ ಇಲ್ಲಿಂದ ಬೇರೆ ವಿಚಾರ, ಸಿಗೋದು ಸಿಗ್ತೀವಿ, ಅವ್ರು ಫ್ರೀ ಆಗಿದ್ದಾವೋ ಇನ್ನೊಂದು, ಮತ್ತು ಅದು ಬೇರೆ. ಇನ್ನು ಮುಂದೆ ಹೇಗೆ ಕಂಟಿನ್ಯೂ ಆಗುತ್ತೋ ಅದು ಬೇರೆ. ಬಟ್ ಅಲ್ಲೇ ಇರಬೇಕಾದ್ರೆ ನೋಡ್ತಿರ್ಬೇಕಾದ್ರೆ ಅಲ್ಲಿ ಕಾಣುತ್ತೆ. ಒಂದು ತಟ್ಟೆ ಎತ್ಕೊಂಡು ಊಟ ಮಾಡಬೇಕಾದ್ರೆ ನನಗೆ ಯಾರೋ ಒಬ್ಬರು ಊಟ ಹಾಕ್ಕೊಟ್ರಲ್ಲ, ನಾನು ತಿನ್ನಬೇಕಾದ್ರೆ ಇದು ಮಾಡಿದ್ರಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ಅದು ಹಂಗೆ ಕಾಣಿಸುತ್ತೆ ಮೇಡಮ್. ಅಯ್ಯೋ ಯಾರಿಲ್ವಾ, ಅದು ಹೋಗಲ್ಲ ಮೇಡಮ್ ಊಟ. ಅಷ್ಟು ಇದಾಗಿರುತ್ತೆ ಅಲ್ಲಿ, ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತೀವಿ ಊಟಕ್ಕೆ. ಅಂದರೆ ನಮ್ಮದು ಆರ್ಗಾನಿಕ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ ಊಟದಿಂದ. ಅದೇ ರೀತಿ
ಅವ್ನು ತುಂಬ ಗೌರವ ಕೊಡೋದು, ಅವನ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು. ಅವನು ಹಂಗೆ ನೆಲದಲ್ಲಿ ನಾನು ಊಟ ಮಾಡಬೇಕು, ಅದು ನಾನು ಕಂಫರ್ಟಬಲ್. ನೆಲದಲ್ಲಿ ನಾನು ಮಲ್ಕೋಬೇಕು, ಅದು ನಾನು ಕಂಫರ್ಟಬಲ್. ನಾನು ಕ್ಯಾಪ್ಟನ್ ರೂಮಲ್ಲಿ ಮಲ್ಗೋಕ್ಕಾಗಲ್ಲ, ನನಗೆ ಹಾಸಿಗೆ ಅಂದರೆ ಆಗಲ್ಲ. ನಾನು ಊರಿಗೆ ಹೋದರೆ ಎಂತ ಮಾಡ್ಲಿಕ್ಕೆ ಕಾಕ, ನಾನು ಅಲ್ಲಿನೂ ಹಂಗೆ ಮಲ್ಕೊಳ್ಳೋದು ಕಾಕ ಅಂತಾನೆ. ಆಮೇಲೆ ಅವ್ನು ಪ್ರೀತಿಯಿಂದ ಕಾಕ ಅಂತಾನೆ, ನಮ್ಮ ಚಿಕ್ಕಪ್ಪ ಅನ್ನೋ ರೀತಿ ದೊಡ್ಡದಾಗಿ ಮಂಜಣ್ಣ ಅಂತಾನೆ, ಇಲ್ಲ ಇನ್ನೊಂದು ಕಾಕ ಅಂತಾನೆ. ಹಂಗೆ ಅದೇ ರೀತಿ ಕಾಮಿಡಿ ಮಾಡಬೇಕಾದ್ರೆ ಮಾಡ್ತಾನೆ. ಅವ್ನು ಹಂಗೆ ಬದುಕ್ದ. ಬಿಗ್ ಬಾಸ್ ವೇದಿಕೆ ಮೇಲೆ 2 ಲಕ್ಷದ ಬಗ್ಗೆ ಒಂದು ಚರ್ಚೆ ಆಯಿತು. ಅಲ್ಲೂ ಸಹ ಸುದೀಪ್ ಸರ್ ಬಿಟ್ಕೊಡ್ಲಿಲ್ಲ ನಿಮ್ಮನ್ನು, ನಿಮ್ಮ ಪರವಾಗಿ ನಾನೇ ಕೊಡ್ತೀನಿ ಅನ್ನೋಂಥದ್ದು ಹೇಳಿದ್ರು. ಆ ಸನ್ನಿವೇಶ ಏನು ಸರ್? ಏನಿಲ್ಲ ಮೇಡಮ್, ನನಗೆ ಒಂದಷ್ಟು ಒಳಗಡೆ ತಾಯಿಗೋಸ್ಕರ, ಆಮೇಲೆ ಅಮ್ಮ, ಆಮೇಲೆ ಒಂದಷ್ಟು ವ್ಯಾಲ್ಯೂಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಕೆಲವೊಂದೆಲ್ಲ ನಾವೇನು ಮಾಡಿದ್ವಿ ಏನು ಅಂತ, ಅಂದರೆ ಒಬ್ಬರೇ ಕೂತಿರ್ಬೇಕಾಗುತ್ತೆ. ಅಷ್ಟು ಟೈಮ್ ಸಿಗುತ್ತೆ ನಮಗೆ. ಫೋನ್ ಇರೋಲ್ಲ, ಬೇರೆ ಇರೋಲ್ಲ, ಬೇರೆ ಡಿಸ್ಟರ್ಬೆನ್ಸ್ ಇರೋ, ಟಾಸ್ಕ್ ಆಡ್ತೀವಿ, ಗೇಮ್ಗೆ ಏನು ಬೇಕೋ ಅಡುಗೆ ಮಾಡ್ಕೋತೀವಿ, ಒಬ್ಬೊಬ್ಬರು ಒಂದೊಂದು ಕೆಲಸ. ಅದು ಬಿಟ್ಟು ಒಂದಷ್ಟು ಟೈಮಲ್ಲಿ ಒಂದಷ್ಟು ಆಲೋಚನೆಗಳು ಇನ್ನೊಂದು ಮತ್ತೊಂದೆಲ್ಲ ಬರುತ್ತೆ. ಇವಾಗ ನಮ್ಮ ತಾಯಿನ ನೋಡ್ಕೊಳ್ಳೋಕ್ಕೆ ನನ್ನ 3 ಜನ ತಂಗಿರು, ನಾನು, ನಮ್ಮ ತಂದೆ ಇದ್ದೀವಿ. ಬೇರೆ ಎಷ್ಟೋ ಜನ ತಾಯಂದಿರಿಗೆ, ಎಷ್ಟೋ ಜನ ಒಂದಷ್ಟು ಅನಾಥಾಶ್ರಮಗಳು, ಇಲ್ಲಾಂದರೆ ಒಂದಷ್ಟು ಆರ್ಫನೇಜ್ ಸ್ಕೂಲುಗಳಲ್ಲಿ ಒಂದಷ್ಟು ತಾಯಂದಿರು ಇರ್ತಾರೆ. ಇವಾಗ ನಮ್ಮ ತಾಯಿ ಇಷ್ಟಪಟ್ಟಂಗೆ, ನಮ್ಮ ತಾಯಿ ಆಸೆ ಪಟ್ಟಂಗೆ ಅಲ್ಲಿ ಇರ್ತಕ್ಕಂಥ ಬೇರೆ ಸ್ಪರ್ಧೆಗಳು, ಪ್ರತಿಸ್ಪರ್ಧಿಗಳು ಎಲ್ಲ ತಾಯಂದಿರು ಆಸೆ ಪಟ್ಟಿರ್ತಾರೆ. ನನ್ನ ಮಗ ಕಪ್ ಗೆಲ್ಲಬೇಕು, ನನ್ನ ಮಗ ಇಲ್ಲಿಗೆ ಬರಬೇಕು, ಫೈನಲಲ್ಲಿ ಸುದೀಪ್ ಸರ್ ಕೈಯಲ್ಲಿ ಇರಬೇಕು ಅಂತೆಲ್ಲ ಆಸೆ ಪಟ್ಟಿರ್ತಾರೆ. ಎಲ್ಲರೂ ತಾಯಿನೇ ಅಲ್ವಮ್ಮ, ಅವ್ರ ಮಕ್ಕಳು ಅವ್ರಿಗೆ ಪ್ರೀತಿ. ಬಟ್ ಎಲ್ಲರಿಗೂ ತಾಯಂದಿರು ಅಂದರೆ ಅಷ್ಟೇ ಪ್ರೀತಿ ಇರುತ್ತೆ. ನನಗೆ ಅದು ಬಂತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 3 ಲಕ್ಷ ಚೆಕ್ ಬರುತ್ತೆ, ಮತ್ತು 1 ಲಕ್ಷ ಚೆಕ್ ಬರುತ್ತೆ, ಇವೆಲ್ಲ ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಲಾಸ್ಟು ಅಂದರೆ ಫೈನಲ್ಲು ರನ್ನರ್ ಅಪ್ ಒಂದಷ್ಟು ಕ್ಯಾಶ್ ಪ್ರೈಸಸ್ಸು ಎಕ್ಸ್ಟ್ರಾ ಇರುತ್ತೆ ಅಂತ, ನನಗೂ ಇರುತ್ತೆ ಅಂತ ನಾನು ಸಂಗೀತ ಅವ್ರದ್ದು ಒಂದು 50,000 ಲೈಕ್ ಅವೆಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದು ಬಂದಾದಮೇಲೆ ನನಗೆ ಇದು ನಂದಲ್ಲ, ಅದು ಲೈಕ್ ನಂಗೆ ಹೌದು, ನಾನು ಆಟ ಆಡಿರೋದಕ್ಕೆ ನನಗೆ ಬಂದಿದೆ. ಬಟ್ ಇದು ಹೌದಾ, ಇದು ನಾನು ಆಸೆನೇ ಪಟ್ಟಿರಲಿಲ್ವಲ್ಲ, ಬಂತಲ್ವಾ ಅನ್ನೋದು ಒಂದು ಉದ್ದೇಶ ಬಂತು. ಅದಾದಮೇಲೆ ಅದಕ್ಕಿಂತ ಅಮ್ಮನ ಆಸೆ ಆಗಲಿಲ್ವಲ್ಲ, ಕಪ್ಪು ಆ ಥರದ್ದು ಬಂತು. ಸರಿ, ಆ ತಾಯಿ ಕಡೆಯಿಂದ ಯಾರ ತಾಯಂದರು, ಯಾರ ಅಮ್ಮಂದರಿಗೆ ಯಾರು ಕಷ್ಟ ಇದೆಯೋ ಆರ್ಫನೇಜ್ ಸ್ಕೂಲಲ್ಲಿ ಆ ದುಡ್ಡು ಅಲ್ಲಿಗೆ ಹೋಗಲಿ ಅಂತಂದು 1 ಲಕ್ಷ ಬಂದು ಯಾರಿಗೆ ಅಂತಂದರು. ಇವಾಗ ರೈತರು, ನಮ್ಮ ತಂದೆ ರೈತರು, ಆ ರೈತರು ಯಾರೋ ಊರಲ್ಲಿ ಕಷ್ಟಪಟ್ಟಿರೋರು, ನನ್ನ ತಂದೆ ಕಡೆಯಿಂದ, ಇವಾಗ ನನ್ನ ತಾಯಿ ಕಡೆಯಿಂದ ಆರ್ಫನೇಜ್ ಸ್ಕೂಲು, ಆ ತಾಯಂದ್ರಿಗೆ ಏನೋ ಒಂದು ಹೆಲ್ಪ್ ಆಗಲಿ, ನನ್ನ ತಂದೆ ಕಡೆಯಿಂದ ರೈತರಿಗೆ, ಯಾರೋ ಒಬ್ಬರು ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದೆ. ಆಮೇಲೆ ಸುದೀಪ್ ಅಣ್ಣಂಗೆ ಗೊತ್ತು ಕಲಾವಿದ್ರ ಕಷ್ಟ ಏನು ಎತ್ತ ಅಂತ. ಅವ್ರಿಗೆ ಒಂದು 3 ಲಕ್ಷ ಅಂತ ಯಾರೋ ಒಬ್ಬ ಕಲಾವಿದನಿಗಿತ್ತು ಅಂದರೆ ಅವನ ಜೀವನಕ್ಕೆ ಏನೋ ಕಟ್ಕೊಡೋದಕ್ಕೆ, ಅವನ ಕಷ್ಟಗಳೇನೋ ನೀಗಿಸ್ಕೊಳ್ಳೋಕ್ಕೆ ಇಟ್ಕೊ ಮಗ, ಅಷ್ಟೊಂದು ಇದಾಗಬೇಡ, ಇಟ್ಕೊ, ನಾನು ಕೊಡ್ತೀನಿ ಅವ್ರಿಗೆ, ಅದು ಏನು ತಲುಪಿಸ್ತೀನಿ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ತಲುಪಿಸ್ತಾರೆ. ಅಷ್ಟೇ. ನಮ್ಮಲ್ಲಿರೋ ಕಲಾವಿದರು ಸಿಕ್ಕಾಪಟ್ಟೆ ಭಾವುಕರು ಮೇಡಮ್. ಎಷ್ಟೇ ದೊಡ್ಡ ಕಲಾವಿದರಾದ್ರೂ, ಈವನ್ ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರು, ಅಪ್ಪು ಸರು, ಶಿವಣ್ಣ, ದುನಿಯಾ ವಿಜಯ್ ಸರು, ಗಣೇಶ್ ಅವರು ಇರ್ಬೋದು, ಪ್ರೇಮ್ ಸರ್ ಇರ್ಬೋದು, ಸುಮಾರು ಜನ ಎಲ್ಲರೂ, ಧ್ರುವ ಸರ್ಜಾ ಅವ್ರು ಇರ್ಬೋದು, ಎಲ್ಲನೂ ಭಾವುಕರೇ. ಯಾಕಂದರೆ ನಾವು ನಟನೆ ಮಾಡಿ ಆ ಒಂದು ಫೀಲ್ ಆಗೋಗಿರುತ್ತೆ ಮೇಡಮ್. ಒಂದು ಏನಿರುತ್ತೆ ಜೀವನದಲ್ಲಿ ಅಷ್ಟು ಜನಗಳನ್ನ ಸಂಪಾದನೆ ಮಾಡಿರ್ತಾರೆ, ಅಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿರ್ತಾರೆ. ಆ ಸಿನಿಮಾ ಇರೋ ಟೈಮಲ್ಲಿ ಹಿಟ್ಟಾಗಬೇಕು, ಇದನ್ನು ಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟು ಇನ್ನು ಹೋಗೋದೇ ಅಲ್ಲ. ಏನು ಎತ್ಕೊಂಡು ಹೋಗ್ತೀರಾ? ಜನಗಳ ಪ್ರೀತಿ ಒಂದು ಬಿಟ್ಟು, ಆ ಜನಗಳು ಸಂಪಾದನೆ ಮಾಡಿರೋದು ಅಷ್ಟು ಬಿಟ್ಟು, ಒಂದಷ್ಟು ನೆನಪುಗಳು, ಒಂದಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿರೋದು ಬಿಟ್ಟು ಇನ್ನೇನು ಎತ್ಕೊಂಡು ಹೋಗೋಕ್ಕಾಗುತ್ತೆ ಹೋಗ್ಬೇಕಾದ್ರೆ. ಆ ಟೈಮಲ್ಲಿ ಎಲ್ಲರೂ ಹಂಗೆ, ಎಲ್ಲ ಕಲಾವಿದರು ಹಂಗೆ. ಹೆಚ್ಚಿಗೆ ಎಲ್ಲ ಕಲಾವಿದರು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅವ್ರಿಗೆ ಏನು ಬೇಕೋ ಅದು ಇಟ್ಕೊಂಡು ಇನ್ನೆಲ್ಲನೂ ಅದೇ ಸಂತೋಷ ಅಲ್ವಾ. ನಾನು ಇಲ್ಲಿರಬೇಕಾದ್ರೆ ನನಗೆ ಗೊತ್ತಿಲ್ಲ, ಸುಮಾರು ಜನ ವರುಣ್ ಅಂತಿದ್ದಾರೆ, ನಮ್ಮ ಪಟೇಲ್ ವರುಣ್ ಅಂತಿದ್ದಾರೆ, ಕಡಲ ತೀರದಲ್ಲಿ ಭಾರ್ಗವ್, ನನ್ನ ಸ್ನೇಹಿತರು. ಅವ್ರು ನಮ್ಮ ಊರಿಗೆಲ್ಲ ಹೋಗಿ ಸ್ಕೂಲ್ಗೆಲ್ಲ ಪೇಂಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ ನನ್ನ ಹೆಸರಲ್ಲಿ. ಆಮೇಲೆ ಅಲ್ಲಿ ಸುಮಾರಷ್ಟು ಬಡವರಿಗೆ ಅನ್ನದಾನ ಮಾಡಿದ್ದಾರೆ, ಸುಮಾರಷ್ಟು ಫ್ಲೆಕ್ಸ್ಗಳು, ಪೋಸ್ಟರ್ಗಳು ಹಾಕಿದ್ದಾರೆ. ಎಷ್ಟು ಬೇಕೋ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಹುಡುಗರು ಅವರೇ ಅಲ್ಲ ಅಂತಲ್ಲ, ಸುನಿಲ್ ಅಂತ ಮಾಲೂರಲ್ಲಿ ಸುಮಾರು ಜನ ಒಳಗೆ ಇರೋದಕ್ಕೆ, ಸುಮಾರು ಜನ ಮನೆಗೆ ಅವ್ರಿಗೆ ನಾನೇನು ಮಾಡಿದ್ದೀನಿ. ಅವ್ರಿಗೆಲ್ಲ ಇಲ್ಲಿ ಬಂದು ತಾಯಂದ್ರೆಲ್ಲ ಯಾಕೆ ಆರತಿ ಎತ್ತಬೇಕು, ದಿಷ್ಟಿ ತೆಗಿಬೇಕು, ಎಷ್ಟೋ ಜನ ಏನಕ್ಕೆ ಪೋಸ್ಟರ್ ಏನಕ್ಕೆ ಮಾಡಬೇಕು? ಅವ್ರಿಗೆಲ್ಲ ಆಶೀರ್ವಾದದಿಂದ ತಾನೇ ನಾನೇನೋ ಒಂದು ಬಿಗ್ ಬಾಸ್ ಮನೆಗೆ ಹೋಗಿ ಒಂದಷ್ಟು ಸಿನಿಮಾಗಳು ಮಾಡಿ ಇದು ಮಾಡಿರೋದು. ಅದರಲ್ಲಿ ಇನ್ನೇನಿದೆ, ಯಾರು ಕಷ್ಟ ಅಂತ ಬಂದರೆ, ಏನಂತ ಬಂದರೆ ಅದು. ನೀವು ಬಿಗ್ ಬಾಸ್ ಒಳಗಿರ್ಬೇಕಾದ್ರೆ ಶಿವಣ್ಣ ಅವ್ರಿಗೆ ಆಪರೇಷನ್ ನಡೀತಾ ಇತ್ತು. ಈಗ ಚೇತರಿಸ್ಕೊಂಡು ಬಂದಿರೋ ಅಂಥದ್ದು ಸಿದ್ದರಾಮಯ್ಯ ಅವರು ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಪ್ರತಿಯೊಂದು ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಸ್ಟಾರ್ಸ್ ಇದ್ದಾರೋ ಮನೆಗೆ ಹೋಗಿ ವಿಸಿಟ್ ಮಾಡಿ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು, ಶೂಟಿಂಗ್ ನೀವು ಪರವಾಗಿಲ್ಲ ಆರಾಮಾಗೆ ಬನ್ನಿ, ಫಸ್ಟ್ ಎಲ್ಲ ಆರೋಗ್ಯ ವಿಚಾರಿಸ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ವಿಚಾರ ಏನಾದರೂ ನಿಮ್ಗೆ ಗೊತ್ತಿತ್ತಾ ಮುಂಚೆ? ಇಲ್ಲ, ಮುಂಚೆ ಗೊತ್ತಿಲ್ಲ, ನಿನ್ನೆ ಗೊತ್ತಾಯಿತು. ಮಾತಾಡಿಸ್ಬೇಕು, ಶಿವಣ್ಣ ಅವ್ರನ್ನ ಮಾತಾಡಿಸ್ಬೇಕು, ಹೋಗಿ ದರ್ಶನ್ ಸರ್ನ ಮಾತಾಡಿಸ್ಬೇಕು, ಒಂದಷ್ಟು ಜನರನ್ನ ಮಾತಾಡಿಸ್ಬೇಕು, ಹೋಗಬೇಕು. ಶಿವಣ್ಣ ಅವ್ರ ಜೊತೆಗೆ ಸುಮಾರು ಸಿನಿಮಾ ಮಾಡಿದ್ದೀನಿ, 4-5 ಸಿನಿಮಾ ಮಾಡಿದ್ದೀನಿ. ಯಾರಿಗೇನೂ ಆಗೋದು ಬೇಡ ಮೇಡಮ್, ಚೇತರಿಸ್ಕೊಳ್ಳಿ, ಆರೋಗ್ಯ ಪರಿಸ್ಥಿತಿ. ಆಮೇಲೆ ಯಾರಿಗೂ ಏನೂ ತೊಂದರೆ ಆಗೋದು ಬೇಡ. ಬದುಕಿರೋದು 3 ಮುಕ್ಕಾಲು ದಿನ ಬದುಕಿದ್ರೆ ಸಂತೋಷವಾಗಿ ಖುಷಿಯಾಗಿ ಎಲ್ಲ ಚೆಂದ ಬದುಕಿದ್ರೆ ಸಾಕು ಅನಿಸುತ್ತೆ.
ಇನ್ನೇನು ಬೇಡ. ಅವರು ಅಣ್ಣ ಅದೇ ಬಂದವಾಗ ಗೊತ್ತಾಗಿದ್ದು ಹೋಗ್ತೀನಿ, ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ದರ್ಶನ್ ಸರ್ನು ಭೇಟಿ ಮಾಡ್ಬೇಕಂದ್ರೆ ಏನಾದರೂ ಸಿನಿಮಾಗಳ ಲೈನಪ್ ಆಗಿದಾವ ಸರ್ ಜೊತೆಗೆ ಮಾಡ್ತಾ ಇದ್ದೀರಾ? ದರ್ಶನ್ ಸರ್ ಜೊತೆ ಸಿನಿಮಾ ಏನಿಲ್ಲ, ಮಾತಾಡಿಸ್ಬೇಕು ಮ್ಯಾಮ್. ಇವಾಗ ಅವ್ರ ಜೊತೆಗೆಲ್ಲ ಸಿನಿಮಾ ಮಾಡೇ ಅಲ್ಲ ಬೆಳೆದಿದ್ದು. ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ದುನಿಯಾ ವಿಜಯ್ ಸರು, ಗಣೇಶ್ ಸರು, ಒಂದಷ್ಟು ಡೈರೆಕ್ಟರ್ಗಳು ಅವ್ರ ಜೊತೆಗಳೆಲ್ಲ ಸಿನಿಮಾ ಮಾಡಿ ಏನು ಅದರಲ್ಲೇನು ಅದು ಸಿನಿಮಾ ಲೈನಪ್ ಆದ್ರೇ ಹೋಗಿ ಮಾತಾಡಿಸ್ಬೇಕು ಅನ್ನೋದೇನಿದೆಯಾ. ಪ್ರೀತಿ ವಿಶ್ವಾಸದಲ್ಲಿ ಹೋಗಿ ಮಾತಾಡಿಸ್ಬೇಕು. ಸುಮಾರು ದಿನ ಆಗಿದೆ ಹೋಗಿ ಮಾತಾಡಿಸ್ತೀನಿ. 4 ತಿಂಗಳು ಅಲ್ಲಿ ಒಳಗೆ ಇದ್ದೆ. ಎಲ್ಲರನ್ನೂ ಹೋಗಿ ಮಾತಾಡಿಸ್ಕೊಂಬರೋದ್ರಲ್ಲಿ ಏನಿದೆ, ಎಲ್ಲರನ್ನೂ ಹೋಗಿ ಮಾತಾಡಿಸ್ಕೊಬರ್ತೀನಿ. ಈಗ ಯಾವಾಗಲೂ ನಿಮಗೆ ಕಾಂಪ್ಲಿಮೆಂಟ್ ಮಾಡ್ತಿದ್ರು ಸುದೀಪ್ ಸರ್ ನಿಮ್ಮ ಕಾಸ್ಟ್ಯೂಮ್ಗೆ. ಸೊ ಎಷ್ಟು ಜೊತೆ ಬಟ್ಟೆ ತೊಗೊಂಡೋಗಿದ್ರಿ, ಏನೇನು ಶಾಪ್ ಮಾಡಿದ್ರಿ, ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ಶಾಪಿಂಗ್ಗೆ? ದುಡ್ಡೇನಿಲ್ಲ ಮೇಡಮ್, ನನಗೆ ಆಸೆ ಬಟ್ಟೆ ಹಾಕಬೇಕು ಅನ್ನೋದು ಆಸೆ. ಸುಮಾರು ಕಂಫರ್ಟಬಲ್ ಇದ್ದರೆ ಮಾತ್ರ, ಅಂದರೆ ಯಾವುದೋ ಒಂದು ಶೂ ಮತ್ತು ಪ್ಯಾಂಟ್ ಹಾಕಿದ್ರೆ ಅದಕ್ಕೆ ತಕ್ಕಂಗೆ ಮ್ಯಾಚಿಂಗ್ ಶೂ ಇರಬೇಕು, ಅಂದರೆ ಫುಟ್ವೇರ್ ಇರಬೇಕು ಅನ್ನೋದು, ಆ ಥರದ್ದು ಖುಷಿ. ಬಟ್ಟೆ ಅಂದರೆ ಕ್ರೇಜು, ಸಿಕ್ಕಾಪಟ್ಟೆ ಕ್ರೇಜು. ಯಾವುದೋ ಒಂದು 2-3 ಸಲ ಯಾವುದೋ ಒಂದು ಶರ್ಟ್ ಚೆನ್ನಾಗಿತ್ತು ಅಂದರೆ 10-15 ಸಲ ಅದನ್ನೇ ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ ಅರ್ಧೋಗೋವರೆಗೂ. ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದರೆ ಅದು ಅಲ್ಲೇ ಇರುತ್ತೆ 10 ವರ್ಷ ಆದರೂ, ಸುಮ್ಮನೆ ಅಲ್ಲೇ ಇರ್ತವೆ ಬಟ್ಟೆಗಳು. ಇಲ್ಲ ಯಾರೋ ಒಬ್ಬರು ತೊಗೊಳ್ತಾರೆ, ನಮ್ಮ ಕಸಿನ್ಸು ಅವರು ಇವರು ಹಾಕೋತಾರೆ, ಆ ರೀತಿ. ಬಟ್ಟೆ ಅಂದರೆ ಕ್ರೇಜ್. ಬಟ್ಟೆ ಬಿಟ್ಟು ಕಾರು ಬೈಕ್ ಕ್ರೇಜ್ ಏನದು ಬೈಕ್ ಇತ್ತು, ಬೈಕ್ ಇವಾಗ ಅಷ್ಟೊಂದು ಕ್ರೇಜ್ ಇಲ್ಲ, ಆ್ಯಕ್ಟಿವ್ ಹೊಂಟಿದೆ. ಕಾರು ಅಂದರೆ XUV700 ಈಗ ಸದ್ಯಕ್ಕಿರೋದು. ನೆಕ್ಸ್ಟು ಬೇರೆ ಡ್ರೀಮ್ ಇದೆ ಕಾರ್ಸಲ್ಲಿ. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ಆಸೆ. ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಷ್ಟೇ. ಯಾವುದು ಸರ್ ನಿಮ್ಮ ಕನಸಿನ ಪಾತ್ರ? ಮಂಗಳಮುಖಿ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ. ಬಟ್ ರಥವರದಲ್ಲಿ ಸಿಕ್ಕಿತ್ತು ಆ ಪಾತ್ರ. ಲೋಕಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಜರಂಗಿ ಲೋಕಿಯವರು. ಆ ಟೈಮಲ್ಲಿ ನಾನು ರಿಕ್ಕಿನಲ್ಲಿ ಬ್ಯುಸಿ ಇದ್ದೆ. ಆ ಥರ ಪಾತ್ರ ಸಿಕ್ತು ಅಂದರೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರು, ಬಹಳ ಇಷ್ಟ ನನಗೆ. ಅವ್ರದ್ದು ಜೀವನ ನಡೆಸೋದು, ಅವ್ರದ್ದು ಒಂದಷ್ಟು ಸಮಾಜದಲ್ಲಿ ಇವಾಗ ನಮಗೆ ನ್ಯಾಷನಲ್ ಅವಾರ್ಡ್ ಬಂತು ನಮ್ಮ ಸಂಚಾರಿ ವಿಜಯ್ ಅವ್ರಿಗೆ. ವಿಜಯ್ ಅವರು ಮಾಡಿ ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು. ಆಮೇಲೆ ಕೆಲವೊಂದು ಪಾತ್ರಗಳನ್ನ ಇವಾಗ ಇನ್ಸ್ಪೆಕ್ಟರ್ ಮಾಡಿದ್ದೀನಿ, ಹುಚ್ಚ ಮಾಡಿರ್ಬೋದು, ವಿಲನ್ ಕ್ಯಾರೆಕ್ಟರ್ ಮಾಡಿರ್ಬೋದು, ಭಾವುಕನಾಗಿ ಅಣ್ಣ ಮಾಡಿರ್ಬೋದು, ಅವೆಲ್ಲನೂ ಒಂದು ಈ ಥರದ್ದು ಕ್ಯಾರೆಕ್ಟರ್ಗಳು. ಇನ್ನೊಂದಷ್ಟು ಪಾತ್ರಗಳು, ಒಂದಷ್ಟು ಅಂದರೆ ಕಾಮಿಕ್ ವಿಲನ್ ಥರ, ನಗಿಸೋ ಥರದ್ದು, ಏನಾದರೂ ಮಾತಾಡಿ ರಿಯಾಕ್ಷನ್, ಈ ಥರದ್ದು ಒಂದಷ್ಟು. ಇವಾಗ ಕೈವ ಸಿನಿಮಾದಲ್ಲಿ ಒಂದಷ್ಟು ಸೀನ್ಗಳು ಹಂಗಿತ್ತು. ದೂರದರ್ಶನದಲ್ಲಿ ಒಂದು ಫ್ಯಾಮಿಲಿಗೋಸ್ಕರ ನಿಂತ್ಕೊಂಡು ಓಡಾಡೋಂಥದ್ದು, ಒಂದು ಸ್ನೇಹಿತ ಅನ್ನೋದು ಇತ್ತು. 3ನೇ ಕೃಷ್ಣಪ್ಪದಲ್ಲಿ ಬೇರೆ ದಿನ ಪಾತ್ರ ಇತ್ತು, ಪೊಲಿಟಿಕಲ್ ಲೀಡರ್ ಆಗಿ ಲೈಕ್ ಆ ಥರ ಇತ್ತು. ಹಾಗೆ ಇವಾಗ ಮ್ಯಾಕ್ಸಲ್ಲಿ ಪೊಲೀಸ್ ಕ್ಯಾರೆಕ್ಟ್ರು ಮಾಡ್ತಾ ಇರೋಣ, ಯಾವ್ದು ಬಂದರೂ ಮಾಡೋಣ, ಚೆನ್ನಾಗಿ ಮಾಡೋಣ. ಸೊ ನೀವು ಹೇಳ್ತಿದ್ರಿ ಅವಾರ್ಡ್ಗಳು ಬಗ್ಗೆ ಹೇಳ್ತಿದ್ರಿ, ಪ್ರಶಸ್ತಿಗಳು ನನಗೆ ದಿ ಬೆಸ್ಟ್ ಅನ್ನೋವಂಥದ್ದು ಬೇಕು ಅನ್ನುವಂಥದ್ದು ಹೇಳ್ತಿದ್ರಿ. ಆ ರೀತಿ ಗುರುತಿಸೋವಂಥ ಪಾತ್ರ ಕೂಡ ನೀವು ಮ್ಯಾಕ್ಸಲ್ಲಿ ಮಾಡಿದ್ದೀರಾ. ಜೊತೆಗೆ ಪ್ರಶಸ್ತಿ ಅಂತ ಬಂದಾಗ ಸುದೀಪ್ ಸರ್ ನೆನಪಾಗ್ತಾರೆ. ಡಾಕ್ಟ್ರೇಟ್ ಪ್ರಶಸ್ತಿ ಇರ್ಬೋದು, ಈಗ ರಾಜ್ಯ ಪ್ರಶಸ್ತಿ ರೀಸೆಂಟಾಗಿ ಅವರು ಕೊಟ್ಟರು. ಬಟ್ ಅದನ್ನು ಬೇಡ, ನನಗಿಂತ ಅತ್ಯುತ್ತಮ ಕಲಾವಿದರಿದ್ದಾರೆ, ಸೊ ಹಾಗಾಗಿ ಅತ್ಯುತ್ತಮ ನಟ ನಾನು ಅಂತ ಫ್ಯಾನ್ಸ್ ಹೇಳಿದ್ದಾರೆ ಖಂಡಿತವಾಗ್ಲೂ. ಆದರೆ ಈ ಪ್ರಶಸ್ತಿನ ಬೇರೆಯವ್ರಿಗೆ ಅರ್ಪಣೆ ಮಾಡಿ ಅನ್ನುವಂಥದ್ದನ್ನು ಅವರು ಟ್ವೀಟ್ ಮಾಡಿದರು. ಸೊ ಏನು ಹೇಳ್ತೀರಾ? ದೊಡ್ಡವರು ಮಾತುಗಳನ್ನ ಅಲ್ಲೇ ಇಡಿ. ನಾನು ಚಿಕ್ಕವನು, ಅದ್ರ ಬಗ್ಗೆ ಆಳವಾಗಿ ಇಳ್ದಿಲ್ಲ. ಇವಾಗ ಅವ್ರು ಹೇಗೆ ಯೋಚನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ವಲ್ಲಮ್ಮ. ಇವಾಗ ನಾನೇನು ಯೋಚನೆ ಮಾಡ್ತೀನಿ, ನಾನು ಹೇಗೆ ನಿರ್ಧಾರ ತೊಗೋತೀನಿ ಅಂತ ನನಗೆ ಗೊತ್ತು. ಇವಾಗ ನನ್ನ ಯೋಚನೆಗೆ, ನನ್ನ ವಿವೇಚನೆಗೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಮಾತಾಡಬೇಕು. ಇನ್ನೊಂದಷ್ಟು ವಿಚಾರಗಳು ಇವಾಗ ಅವ್ರಿಗೆ ಹಂಗೆ ಅನಿಸಿದೆ, ಅವ್ರು ಹೇಳಿದ್ದಾರೆ ಅಂದರೆ ಅದನ್ನು ಒಪ್ಕೊಳ್ಳೇಬೇಕಲ್ವ. ಇವಾಗ ಅವ್ರ ಪ್ರಕಾರ ಅಂತ ಹೇಳಿ, ಅವ್ರ ಪ್ರಕಾರ ಅಂತ ಹೇಳಿ, ನನಗಿಂತ ಒಳ್ಳೆ ಕಲಾವಿದರಿದ್ದಾರೆ, ಅವ್ರಿಗೆ ಕೊಡಿ, ನನಗೆ ಫ್ಯಾನ್ಸ್ ಒಪ್ಕೊಂಡಿದ್ದಾರೆ, ನಾನು ಒಳ್ಳೆ ಕಲಾವಿದ ಅಂತಂದರೆ ಅದು ಅಣ್ಣ ಮಾತಾಡಿರೋದು, ಸುದೀಪ್ ಅಣ್ಣ ಮಾತಾಡೋದು, ಸುದೀಪ್ ಅಣ್ಣ ಹತ್ರನೇ. ಸರ್ ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಹಾಗೂ ಸುದೀಪ್ ಸರ್ ಪ್ರಶಸ್ತಿಗಳ ವಿಚಾರದಲ್ಲಿ ಒಂದೇ ಮನೋಭಾವನೆ ಇದೆ ಅವರಿಗೆ. ದರ್ಶನ್ ಸರ್ ಸಹ ಶೀಲ್ಡ್ಗಳನ್ನು ಸ್ವೀಕರಿಸ್ತಾರೆ ಹೊರತಾಗಿ ಈ ಅವಾರ್ಡ್ ಫಂಕ್ಷನ್ ಏನಿದೆ ಅವಾರ್ಡ್ಸ್ಗಳನ್ನು ಅವರು ಸ್ವೀಕರಿಸೋದಿಲ್ಲ. ಸುದೀಪ್ ಸರ್ ಕೂಡ ಒಂದು ರೀತಿ ಪ್ರಶಸ್ತಿಗಳನ್ನು ಸ್ವೀಕರಿಸೋ ಅಂಥದ್ದನ್ನೇ ಬಿಟ್ಟಿದ್ದಾರೆ, ಜೊತೆಗೆ ಸನ್ಮಾನ ಕೂಡ. ಬಟ್ ಅದನ್ನು ಹೇಳಿದ್ದಾರೆ ಅವರು. ಅಂದರೆ ಸುಮಾರು ಜನ ಇವಾಗ 5 ಜನ ನಾಮಿನೇಷನ್ ಮಾಡಿಬಿಡಿ, 5 ಜನ ನಾಮಿನೇಷನ್ ಮಾಡಿ ಅದರಲ್ಲಿ ಒಬ್ಬರು ಕೊಟ್ಟು 4 ಜನಕ್ಕೆ, ಯಾಕಂದರೆ ಅವರು ಅದಕ್ಕೆ ಅರ್ಹತೆ ಇರ್ತಾರೆ, ಯಾರೋ ಒಬ್ರಿಗೆ ಅವಾರ್ಡ್ ಕೊಡ್ತೀರಿ, ಕೊಡೋಂಗಿದ್ರೆ 5 ಜನ ಕೊಡಿ, ಇಲ್ಲಾಂದರೆ ಅನೌನ್ಸೇ ಮಾಡಿಬಿಡಿ. ನಾಮಿನೇ ಇದಾಗಿದ್ದಾರೆ, ಒಂದು 5 ಜನ ಸೆಲೆಕ್ಟ್ ಆಗಿದ್ದಾರೆ, ಅದರಲ್ಲೂ ಒಬ್ರಿಗೆ ಪ್ರಶಸ್ತಿ, ಆ ಥರದ್ದು ಒಂದಷ್ಟು ಉದ್ದೇಶಗಳಿರುತ್ತೆ. ಆಮೇಲೆ ಅವರಿಗೆಲ್ಲ ಒಂದಷ್ಟು ವಿಚಾರ ಇದೆ. ಕನ್ನಡಿಗರಿಗೆ ಮಾತ್ರ ಯಾವುದು ಹಿಂದುಗಡೆ ಚೇರ್ಗಳಾಗ್ತೀರಾ, ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಮುಂದೆ ಹಾಕ್ತೀರಾ, ಆ ಅವಾರ್ಡ್ ಫಂಕ್ಷನ್ ನಾನೇ ಯಾಕೆ ಹೋಗಬೇಕು ಅನ್ನೋದು ಒಂದಷ್ಟು ಪ್ರಶ್ನೆಗಳು ಒಂದಷ್ಟಿದೆ. ಅದು ಒಂದೇ ಒಂದು ಪ್ರಶ್ನೆಗೆ ಹೇಳಿದ ಕೂಡಲೇ ಒಂದೇ ಒಂದು ಆನ್ಸರ್ ಹಿಂಗೆ ಕೊಡೋಂಗಿಲ್ಲ. ಅವ್ರ ಆಲೋಚನೆಗಳು ಅವ್ರು ಅಷ್ಟು ಯೋಚನೆ ಮಾಡಿದ್ದಾರೆ ದರ್ಶನ್ ಸರ್, ಸುದೀಪ್ ಸರ್. ಅಂದರೆ ಅದ್ರ ಬಿಹೈಂಡ್ ಒಂದಷ್ಟು ಅವ್ರಿಗಾಗಿರೋಂಥ ಅನುಭವಗಳು, ಒಂದಷ್ಟು ವರ್ಷ ಎಕ್ಸ್ಪೀರಿಯೆನ್ಸು, ಅದನ್ನ ಇಟ್ಕೊಂಡು ಅವ್ರು ಹೇಳಿರ್ತಾರೆ ಮೇಡಮ್.
ಅದನ್ನು ನಾನು ಉಗ್ರ ಮಂಜು ಆಗಿ ನಾನಿಲ್ಲಿ ಕೂತ್ಕೊಂಡು ನನಗೆ ಹಿಂಗೆ ಅನಿಸ್ತು ಅಂತ ಹೇಳಿದ್ರೆ ಅದು ಎಷ್ಟಿತ್ತು ಅಂದರೆ ನಿಮ್ಗೆ ಯಾವತ್ತಾದ್ರೂ ಬೇಜಾರಾಗಿದೆಯಾ ಸರ್ ಈ ರೀತಿ ಅವಾರ್ಡ್ ನನಗೆ ಬರಬೇಕಿತ್ತು ಅಂತ ಅಟ್ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು? ನನಗೆ ಇಷ್ಟೂ ವರ್ಷ ಇಷ್ಟೂ ಸಿನಿಮಾಗಳು ಮಾಡಿ ನೀನು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಒಂದಷ್ಟು ಅವಾರ್ಡ್ಗಳ ಬಗ್ಗೆ ನನಗಿರೋ ನಾಲೆಜ್ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಹೇಗಿದೆಯಾ, ಸೋಷಿಯಲ್ ಮೀಡಿಯಾದಲ್ಲಿ ನಿಂಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಆ ಪ್ರೊಡಕ್ಷನ್ ಹೌಸ್ ಅವರು ನಿಮ್ಮ ಹತ್ರ ಹೇಗಿದ್ದಾರೆ, ಇವಾಗ ಆ ಪ್ರೊಡಕ್ಷನ್ ಹೌಸ್ ಅವರು ಯಾವ ಅವಾರ್ಡ್ಗಳಿಗೆ ಹೆಂಗೆ ಅಪ್ರೋಚ್ ಮಾಡಿರ್ತಾರೆ. ಆಮೇಲೆ ಕರೆಕ್ಟಾಗಿ ಯೋಚನೆ ಮಾಡೋದಾದರೆ ಇವಾಗ ಅವಾರ್ಡ್ ಕೊಟ್ಟಿರೋರು ಅದಕ್ಕೆ ಅರ್ಹರಲ್ಲ, ಅದಕ್ಕೆ ಅರ್ಹತೆ ಇಲ್ಲ, ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಎಲ್ಲರೂ ಅವ್ರಿದ್ದು. ಬಟ್ ನನಗೆ ಅದೆಲ್ಲೋ ಒಂದಷ್ಟು ಇಷ್ಟು ವರ್ಷ 200 ಸಿನಿಮಾ ಮಾಡಿ ಒಂದು ಖಳನಾಯಕರು ಬೆಸ್ಟ್ ನೆಗೆಟಿವ್ ರೋಲು, ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ಬೆಸ್ಟ್ ಆ್ಯಕ್ಟರು ಈ ಥರದ್ದು ಯಾವುದೂ ಅವಾರ್ಡ್ ತೊಗೊಳ್ಳಿಲ್ವಾ, ಇನ್ನೂ ಮಾಡಲಿಲ್ವಾ, ನಾನು ಆ ಥರದ್ದು ಪಾತ್ರಗಳು ಮಾಡಲಿಲ್ವಾ ಏನು ಅನ್ನೋದು ನನಗೆ ಕ್ವಶನ್ ಮಾರ್ಕ್ ಆಗ್ತು. ಆ ಕ್ವಶನ್ ಮಾರ್ಕ್ ಆಗಿದವಾಗ ಅಟ್ಲೀಸ್ಟ್ ಇವಾಗ ಬಿಗ್ ಬಾಸ್ ಅವಾರ್ಡ್ ಆದರೂ ತೊಗೊಂಡೋಗಿ ಬಿಗ್ ಬಾಸ್ ಕಪ್ ಆದರೂ ನಮ್ಮ ಅಮ್ಮನಿಗೆ ಕೊಡೋಣ, ಅವ್ರ ಆಸೆ ಪಟ್ಟಂತೆ ಅವ್ರು ಕೊಡೋಣ ಅನ್ನೋದನ್ನು ಸ್ಟೇಜ್ ಮೇಲೆ ಬಂದಿದ್ದದು. ನಾನು ಏನಕ್ಕೆ ಹೋಗ್ತಿದ್ದೀನಿ ಏನಕ್ಕೆ ಅಂತ ಅಣ್ಣ ಕೇಳಿದಾಗ ಹೌದು ನಾನು ಅಮ್ಮನಿಗೆ ಏನು ಕೊಟ್ಟಿದ್ದೀನಿ, ಆ ತಾಯಿಗೆ ಅಷ್ಟು ನೋಡ್ಕೊಳ್ಳೋದು ಮಕ್ಕಳನ್ನ ಮತ್ತು ನಮ್ಮ ತಂದೆನ 365 ದಿನ ಒಂದು ದಿನ ರಜೆ ತೊಗೊಂಡ್ರೆ ಆ ತಾಯಿ ನೋಡ್ಕೊಳ್ಳುತ್ತಾರಲ್ಲ, ಅಂದರೆ ಅಡುಗೆ ಮಾಡೋದು ಇನ್ನೊಂದು ಮಕ್ಕಳು ಚೆನ್ನಾಗಿರಬೇಕು ಅಂತ ಆ ತಾಯಿಗೆ ಖುಷಿ ಕೊಡೋ ಥರದ್ದು ಈ ಬಿಗ್ ಬಾಸ್ ಕಪ್ ಎತ್ಕೊಂಡು ಕೊಡೋಣ ಅಂತ ಹೇಳಿದ್ರು. ಇಲ್ಲಿ ಏನು ಸಿನಿಮಾದಲ್ಲಿ ಪ್ರಶಸ್ತಿ ಬಂದಿಲ್ಲ, ನನಗೆ ಯಾವುದೂ ಅವಾರ್ಡ್ ಬಂದಿಲ್ಲ ಅಂತ ಒಂದು ಕಿಂಚಿತ್ತು ಬೇಜಾರಿಲ್ಲ ಏನಿಲ್ಲ. ಬಟ್ ಆ ಮಾತಲ್ಲಿ ಯಾವುದು ಬಂದೇ ಇಲ್ವಲ್ಲ ಇದನ್ನು ಕೊಡೋಣ ಅಂತ. ಬಟ್ ಅದು ಬಿಟ್ಟರೆ ಆ ಶೀಲ್ಡ್ಗಳು ಬಂದಿದೆಯಲ್ಲ ಅಭಿಮಾನಿಗಳು ಆ ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ. ಸುಮಾರಷ್ಟು ಸ್ಪೋರ್ಟ್ಸಲ್ಲಿದ್ದೆ ಒಂದಷ್ಟು ಎಲ್ಲ ಕಾರ್ಯಕ್ರಮಗಳು ಕರೀತಾರೆ, ಎಲ್ಲೋ ಒಂದು ಕಡೆ ಸನ್ಮಾನ ಮಾಡ್ತಾರೆ. ನಿನ್ನೆ ಒಂದಷ್ಟು ಜನ ಸನ್ಮಾನ ಮಾಡಿದ್ರು. ಆ ಥರದ್ದು ಆಗ್ತಾನೆ ಇರುತ್ತೆ ಮ್ಯಾಮ್. ಅದರಲ್ಲಿ ಯಾವತ್ತು ಸಿನಿಮಾದಲ್ಲಿ ನಾನು ನಟನೆ ಮಾಡಿದ್ದಕ್ಕೆ ಒಂದು ಚಪ್ಪಾಳೆ ತರ್ತಾರಲ್ಲ, ಆ ಸಿನಿಮಾ ಹೋಗಿ 100 ರೂಪಾಯಿ ಟಿಕೆಟು 200 ರೂಪಾಯಿ ಟಿಕೆಟ್ ಕೊಟ್ಟು ಅವ್ರು ದುಡ್ದಿರೋಂಥ ದುಡ್ಡಲ್ಲಿ ಟಿಕೆಟ್ ತೊಗೊಂಡು ನಮಗೆ ಬಂದು ನಮ್ಮನ್ನು ಎಂಕರೇಜ್ ಮಾಡಬೇಕು ಅಂತ ಬಂದು ಆ ಟೈಮ್ ಕೊಟ್ಟು ಒಂದು 2 ಅವರ್ 3 ಅವರ್ ಟೈಮ್ ಕೊಟ್ಟು ಆ ಟಿಕೆಟ್ ಕೊಟ್ಟು ತೊಗೊಂಡು ನಮ್ಮ ಫ್ಯಾಮಿಲಿಗಳು ನಾವೇನೋ ಜೀವನ ಮಾಡೋದಕ್ಕೆ ಅವ್ರು ಕೊಡ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಮ್ಯಾಮ್, ಇನ್ನೇನು ಬೇಕು ಹೇಳಿ. ಈಗ ಬಂದು ಇಂಟರ್ವ್ಯೂ ಮಾಡ್ತಿದ್ದೀರಾ, ಇವಾಗ ನಾನು ಕೂತಿದ್ದೀನಿ ಅಂದರೆ ನನ್ನ ಫ್ಯಾಮಿಲಿ ನಾವೇನೋ ಒಂದಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀವಿ. ಇವಾಗ ನೀವು ಬಂದಿರೋದಕ್ಕೆ ನಿಮ್ಮ ಫ್ಯಾಮಿಲಿ, ಅವರು ಕ್ಯಾಮ್ರಾಮ್ಯಾನು, ಅವರು ನಿಮ್ಮಿಬ್ಬರು ಕರ್ಕೊಂಬರೋ ಡ್ರೈವರು, ಇದು ನಮ್ಮಲ್ಲೇ ಇಷ್ಟು ಜನ ಅಂತಂದರೆ ಇನ್ನು ಎಷ್ಟು ಲಕ್ಷಾಂತರ ಜನ ಅವ್ರು ಕೊಡೋ ಟಿಕೆಟ್ ದುಡ್ಡಲ್ಲಿ ಬದುಕ್ತಿಲ್ಲ. ಅವ್ರು ಕೊಡೋ ಟಿಕೆಟ್ ದುಡ್ಡಲ್ಲೇ ತಾನೇ ಬದುಕ್ತಿರೋದು. ಹಂಗಿರ್ಬೇಕಾದ್ರೆ ಅದೇ ದೊಡ್ಡ ಅವಾರ್ಡ್ ಅಲ್ವ. ಬಿಗ್ ಬಾಸ್ ಟ್ರೋಫಿಗಿಂತ ಹೆಚ್ಚಾಗಿ ನಿಮ್ಮ ತಾಯಿಗೆ ನೀವು ದಿ ಬೆಸ್ಟ್ ಮಗ. ಹೌದಾ, ಥ್ಯಾಂಕ್ ಯು. ಏನು ಹೇಳಿದ್ರು ಸರ್ ತಾಯಿ, ಏನು ಹೇಳಿದ್ರು ಫಸ್ಟು? ತಂದೆ ತಾಯಿ ಇಬ್ಬರು ಖುಷಿ ಪಡ್ತಾರೆ, ಹೌದು ನಿಜ. ಆದರೆ ಏನಾದರೂ ಒಂದು ಹೇಳಿರ್ತಾರಲ್ವಾ, ಇಂದುವರೆಗೂ ಅಂದರೆ ಮಕ್ಕಳನ್ನ ಯಾವತ್ತಿದ್ರೂ ಹೊಗಳೋದಿಲ್ಲ ಅವರು ತಂದೆ ತಾಯಿ ಮುಂದೆ ಇದ್ದಾಗ. ಬೇರೆಯವ್ರ ಹತ್ರ ಹೇಳ್ಕೊತಾರೆ ನನ್ನ ಮಗ ಹಾಗೆ ಹೀಗೆ ಅಂತ, ಎದುರುಗಡೆ ಹೊಗಳೋದಿಲ್ಲ. ಸೊ ಅದು ಬೆಸ್ಟ್ ಏನು ಕಾಂಪ್ಲಿಮೆಂಟ್ ಬಂತು? ನನ್ನ ತಂದೆ ತಾಯಿ ಕಣ್ಣಲ್ಲಿ ನಾನು ಆಚೆ ಬಂದಿದ್ದು ಕೂಡ ಒಂದು ಕಣ್ಣಲ್ಲಿ ನೀರು ನೋಡಿಲ್ಲ, ಒಂದು ಡ್ರಾಪ್ ನೀರು ನೋಡಿಲ್ಲ. ಬಟ್ ನಮ್ಮ ತಾಯಿ ಹತ್ತಿದ್ದೇನು ಅಂತಂದರೆ ಬಿಗ್ ಬಾಸ್ ಮನೆಗೆ ಬಂದಾಗ ಯಾಕೆ ಮಗನೇ ಅಳ್ತೀಯ, ಯಾಕೆ ಮಗನೇ ಸುಮ್ಮನೆ ಏನಕ್ಕೆ ನೋವು ತಿಂತೀಯ ಅನ್ನೋ ಉದ್ದೇಶಕ್ಕೆ ಹೇಳಿದ್ರು. ಅವಾಗೂ ಕಣ್ಣಲ್ಲಿ ನೀರು ಹಾಕಿಲ್ಲ. ನಮ್ಮ ತಂದೆ ಸುಮಾರು ದಿನ ಆಗಿತ್ತು ನೋಡಿ ಅಲ್ಲಿ ಅನ್ನೋದು ಬಿಟ್ಟರೆ ನಮ್ಮ ತಂದೆ ಖುಷಿಯಾಗೂ ಇದ್ದಾರೆ, ನಮ್ಮ ತಾಯಿ ಖುಷಿಯಾಗಿದ್ದಾರೆ. ಬಟ್ ಅವ್ರು ಏನಿಲ್ಲ ಯಾವುದಕ್ಕೆ ನನ್ನ ತಂಗಿರೇ ಹೇಳಿದ್ರು, ನಿಮ್ಗೆ ಯಾವುದು ಎಕ್ಸ್ಪ್ಲನೇಷನ್ಸೇ ಬೇಡ, ನೀವು ಹೇಗಿದ್ದೀರೋ ನಾವು ಇಷ್ಟು ವರ್ಷ ನಿಮ್ಮನ್ನು ಹೇಗೆ ನೋಡಿದ್ದೀವೋ ಹಾಗೇ ಇದ್ದೀರಾ ಮನೇಲಿ, ಬಿಗ್ ಬಾಸ್ ಮನೇಲಿ ಅದೇ ರೀತಿ ಜೀವಿಸಿದ್ದೀರಾ. ನೀವು ಆಟ ಆಡಿರೋದು 100% ಅಲ್ಲ, ನಿಮ್ಮ ಎಫರ್ಟ್ 1000% ಎಫರ್ಟ್ ಹಾಕಿ ಇದು ಮಾಡಿದ್ರಿ ಅಂತ. ನನ್ನ ತಂಗಿ ಹೇಳ್ತಾಳೆ, ಬಿಗ್ ಬಾಸ್ ಹೇಳಿರೋಂಥ ಮಾತುಗಳು ಲಾಸ್ಟಲ್ಲಿ ನಾವು ವೋಟಿಂಗ್ ಕೇಳಬೇಕಾದ್ರೆ ಆ ಲಾಸ್ಟಲ್ಲಿ ಆ ಪ್ರಕ್ರಿಯೆ ಆಗಬೇಕಾದ್ರೆ ನನ್ನ ತಂಗಿನ 100 ಸಲ ಕೇಳಿದ್ದೀನಿ ಅಣ್ಣ, ಅಷ್ಟು ಚೆಂದ ಹೇಳಿದ್ದಾರೆ, ಅಷ್ಟು ಸೂಪರಾಗಿ ಹೇಳಿದ್ದಾರೆ ಬಿಗ್ ಬಾಸು, ನೀವು ಜೀವಿಸಿದ್ದೀರಾ ಮನೇಲಿ ಅಂತ ಹೇಳ್ತಾರೆ. ನೀವು ಗೆದ್ದಿರಿ ಅಂತ ಹೇಳ್ತಾರೆ. ಇನ್ನೊಬ್ಬ ತಂಗಿ ಇನ್ಸ್ಪೆಕ್ಟರ್ ತಂಗಿ ನೀವು ಗೆದ್ದಿರಿ ಅಣ್ಣ ಅಂತ ಹೇಳ್ತಾರೆ. ಸಾಕಲ್ವ, ಇನ್ನೇನಿದೆ. ಬೇಸ್ ವಾಯ್ಸ್ ಇರೋದ್ರಿಂದ ಬಿಗ್ ಬಾಸ್ ವಾಯ್ಸ್ನ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಇಮಿಟೇಟ್ ಮಾಡೋಕ್ಕೆ? ಅದು ಬೇರೆಯೇ, ಅದು ಆ ಫೀಲ್. ಬಿಗ್ ಬಾಸ್ ಏನಂತೇಳಿ ಉಗ್ರಂ ಮಂಜು ಅವರು ಈಗ ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ಲೈಂಡ್ಸನ್ನು ಕ್ಲೋಸ್ ಮಾಡಲಾಗುತ್ತದೆ. ನೀವು ಇಂಟರ್ವ್ಯೂ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕು. ಇಲ್ಲ ಅದು ಇಮಿಡಿಯೇಟ್ ಮಾಡೋಕ್ಕೆ ಆಗಲ್ಲ. ಅಂದರೆ ವಾಯ್ಸೇ ಚಂದ, ಆ ಫೀಲಿಂಗೇ ಚಂದ, ಅದು ಹಂಗೆ ಇಟ್ಬಿಡಿ ಹಾಗೆ. ಸರ್ ಇದು ಪ್ರಶಸ್ತಿ ಬಗ್ಗೆ ಮಾತಾಡಿದ್ವಿ, ಬಟ್ ಸುದೀಪ್ ಸರ್ ಲಾಸ್ಟ್ ಸೀಸನ್ ಅನ್ನುವಂಥದ್ದು ತುಂಬ ಜನಕ್ಕೆ ಬೇಸರ ಆಯಿತು. ಅದಲ್ಲದೆ ಪಾರ್ಟಿ ಮಾಡಿದ್ರೆ ಹೇಗೆ ಸರ್ ನಿಮ್ಮ ಜೊತೆ? ಅಂದರೆ ಲಾಸ್ಟ್ ಸೀಸನ್ಗಳಲ್ಲೆಲ್ಲ ಸುದೀಪ್ ಸರ್ ತುಂಬ ಲೇಟಾಗಿ ಹೊರಡ್ತಾ ಇದ್ರು. ಎಲ್ಲ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಆದಮೇಲೆ ಅವ್ರ ಜೊತೆ ಎಲ್ಲ ಕೂತು ಮಾತಾಡ್ತಾ ಎಂಜಾಯ್ ಮಾಡ್ತಾ ಸೆಲ್ಫಿಗಳು ಕೊಡ್ತಾ ಹೋಗ್ತಾ ಇದ್ರು. ಬಟ್ ಈ ಸಲ ತುಂಬ ಬೇಗನೆ ಹೊರಟುಬಿಟ್ರು ನಮ್ಮ ಗಮನಕ್ಕೆ ಬಂದಂಗೆ. ಇಲ್ಲ, ಪ್ರಶಸ್ತಿ ಎಲ್ಲ ಕೊಟ್ಟರು, ಅಲ್ಲೆಲ್ಲ ಕೊಟ್ಟಿದ್ದಾದಮೇಲೆ ಡೈರೆಕ್ಟ್ರು ಅವ್ರ ಜೊತೆಗೆ ನಾನು ಅಲ್ಲೇ ಇದ್ನಲ್ಲ, ಡೈರೆಕ್ಟ್ರು ಅವ್ರ ಟೀಮ್ ಅವ್ರ ಜೊತೆಗೆ ಎಂಡಮನ ಅವ್ರ ಟೀಮ್ ಅವ್ರ ಜೊತೆಗೆಲ್ಲ ಮಾತಾಡಿದ್ರು. ಆಮೇಲೆ ಇವ್ರು ಬಂದಿದ್ದರು, ಕಾನ್ಫಿಡೆಂಟ್ ಗ್ರೂಪು ರೈಸ್ ಸರ್ ಬಂದಿದ್ದರು, ಅವ್ರ ಜೊತೆನೂ ಮಾತಾಡಿದ್ರು. ನಾವು ಅಲ್ಲೇ ಇದ್ವಲ್ಲ, ಹನುಮಂತವ್ರ ಜೊತೆ ಮತ್ತೆ ಮಾತಾಡಿದ್ರು. ಎಲ್ಲರೂ ಮಾತಾಡಿದ್ದಾದಮೇಲೆ ಹೊರಟಿದ್ದವರು.
ಅದಾದಮೇಲೆ ನಾವು ಹೋದ್ವಿ ಊಟ ಮಾಡಿದ್ವಿ. ಪ್ರತಿಯೊಬ್ಬ ಸ್ಪರ್ಧಿಗಳು ಹೋಗಿದ್ವಿ. ಆಮೇಲೆ ಅಲ್ಲಿರುವಂಥ ಡೈರೆಕ್ಟ್ರು ಬಂದಿದ್ದರು, ಆಮೇಲೆ ಕೋ ಡೈರೆಕ್ಟ್ರು ಸ್ವಾಮಿ ಅವರೆಲ್ಲನೂ ಬಂದಿದ್ದರು. ಬಂದು ಎಲ್ಲರ ಜೊತೆ ಊಟ ಮಾಡಿಕೊಂಡು ಆಮೇಲೆ ಅಲ್ಲೇ ಇದ್ದು ಊಟ ಮಾಡಿನೇ ಹೋಗಿದ್ದಲ್ವ. ನನಗೆ ಅವೆಲ್ಲ ಬಂದಿಲ್ಲ. ನನಗೆ ಇಲ್ಲಿ ನೆನ್ನೆ ಗೊತ್ತಾಗಿದ್ದು ಅವ್ರೇನು ಟ್ವೀಟ್ ಮಾಡಿದರು, ನೆಕ್ಸ್ಟ್ ಸೀಸನ್ ಮಾಡ್ತಿಲ್ಲ ಅದು ಇದು ಅಂತ. ಅದು ಅವರು ಇಷ್ಟ. ಬಟ್ ನಾನು ಅವ್ರು ಇರಬೇಕಾದ್ರೆ ಈ ಸೀಸನ್ ನಾನು ಹೋಗಿ ಬಂದಿರೋದು ಖುಷಿ ಇದೆ. ಆ ಜಾಗದಲ್ಲಿ ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಶೋ ನಡೀಲಿ, ಇನ್ನೂ ಒಂದಷ್ಟು ಜನ ಸ್ಪರ್ಧಿಗಳು ಹೋಗಲಿ, ಒಂದಷ್ಟು ಜನಕ್ಕೆ ಲೈಫ್ ಆಗುತ್ತೆ. ಒಂದಷ್ಟು ಜನ, ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿ ನಾವು ಕಾಣಿಸೋದು ಬರೀ 20 ಜನ 17 ಜನ ಅಷ್ಟೇ ಮನೆ ಒಳಗೆ. ಬಟ್ ಮನೆ ಆಚೆ 100 ಜನಕ್ಕೆ ಕೆಲಸ, 1000 ಜನಕ್ಕೆ ಕೆಲಸ, 1000 ಫ್ಯಾಮಿಲಿಗಳು. ಒಂದು ಶೋಯಿಂದ 1000 ಫ್ಯಾಮಿಲಿಗಳು ಬದುಕುತ್ತೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡ್ತಾರೆ. 9:30 ಇದು ಒಂದು TRP ಆಗಿರ್ಬೋದು. ಅಲ್ಲಿಂದ ಪ್ರತಿಯೊಬ್ಬರಿಗೂ ಒಂದು ಪ್ರೊಡಕ್ಷನ್ ಬಾಯ್ ಇರ್ಬೋದು, ಲೈಟ್ ಆಫೀಸರ್ ಇರ್ಬೋದು, ಕ್ಯಾಮ್ರಾಗಳು ನೋಡ್ಕೊಳ್ಳೋದು ಇರ್ಬೋದು, ಸೆಟ್ ಇರ್ಬೋದು, ಸೆಟ್ ಡಿಸೈನರ್ ಇರ್ಬೋದು, ಮುಂಬೈಯಿಂದ ಒಂದು ಟೀಮ್ ಬರ್ಬೋದು, ಎಂಡಾಮಾಲ್ ಟೀಮ್ ಇರ್ಬೋದು, ಈ ಕಡೆ ಕಲರ್ಸ್ ಕನ್ನಡ TV ವಾಹಿನಿ ಇರ್ಬೋದು, ಎಲ್ಲರೂ ನೋಡ್ತಾರಲ್ಲ ಮೇಡಮ್. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಫ್ಲೆಕ್ಸ್ಗಳು ಹಾಕೋದು, ಯಾರೋ 17 ಜನ ಅಂದರೆ ಫ್ಲೆಕ್ಸ್ ಪ್ರಿಂಟ್ ಮಾಡೋರಿಂದ ಹಿಡಿದು, ಹಗ್ಗ ಕಟ್ಟೋರಿಂದ ಹಿಡಿದು, ಇಲ್ಲಿ ಯಾರೋ ಪಟಾಕಿ ಮಾರೋರಿಂದ ಹಿಡಿದು, ಹೂನಾರಗಳು ಮಾರೋರಿಂದ ಎಲ್ಲನೂ ಒಂದಕ್ಕೊಂದು ಲಿಂಕು ಅಂತ ತೊಗೊಂಡ್ರು. ಒಂದು ಬಿಗ್ ಬಾಸ್ ಶೋ ಇಂದ ಲಕ್ಷಾಂತರ ಜನ ಬದುಕ್ತಾರೆ. ಒಂದಷ್ಟು ಜನಕ್ಕೆ ಲೈಫ್ ಆಗುತ್ತೆ. ಒಂದಷ್ಟು ಜನಕ್ಕೆ ಲೈಫ್ ಆದರೆ ಅಲ್ಲಿಂದ ಹೊರಗಡೆ ಬಂದರೆ ಅವ್ರನ್ನ ಇಟ್ಕೊಂಡು ಒಂದಷ್ಟು ಜನ ಸಿನಿಮಾ ಮಾಡ್ಬೋದು, ಅವ್ರನ್ನ ಇಟ್ಕೊಂಡು ಒಂದಷ್ಟು ಜನ ಏನೋ ಸೀರಿಯಲ್ ಮಾಡ್ಬೋದು. ಇವೆಲ್ಲವೂ ದೊಡ್ಡ ಸಮುದ್ರ ಮ್ಯಾಮ್. ಸುದೀಪ್ ಸರ್ ಜಾಗಕ್ಕೆ ಯಾರೇ ಬರಲಿ ಸಕ್ಸಸ್ ಆಗಲಿ, ಎಲ್ಲರೂ ಸಕ್ಸಸ್ ಆಗಲಿ. ಈ ಬಿಗ್ ಬಾಸ್ ಶೋ ಇದಕ್ಕಿಂತ 11 12 ಇನ್ನೂ ರೇಟಿಂಗ್ ಇನ್ನೂ TRP ಚೆನ್ನಾಗಿ ಬರಲಿ. ಯಾಕಂದರೆ ನನಗೆ ಈ ಹೆಸರು ಕೊಟ್ಟಲ್ವ ಬಿಗ್ ಬಾಸ್ ಶೋ. ನಾನು ಆಚೆ ಬಂದವಾಗ ಉಗ್ರ ಮಂಜು ಇದ್ದಿದ್ದು ಬಿಗ್ ಬಾಸ್ ಮಂಜು ಅನ್ನೋದು ಒಂದಷ್ಟು ಹೆಸರು ಕೊಡ್ತು. ಇವಾಗ ಮ್ಯಾಕ್ಸಿಮಮ್ ಹೆಂಗೆ ಹಿಟ್ಟಾಯಿತು, ಇವಾಗ ನಮಗೆಲ್ಲ ಹೇಗೆ ಖುಷಿ ಆಗ್ತಿದ್ದು, ಬಿಗ್ ಬಾಸ್ ಶೋನು ನೆಕ್ಸ್ಟು ಹಂಗೆ ಹಿಟ್ಟಾಗಲಿ, ಹಂಗೆ ಇದಾಗಲಿ. ಯಾರೂ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನನಗೆ ಖುಷಿ ಇದ್ದಿದ್ದು ಸುದೀಪ್ ಸರ್ ಇರಬೇಕಾದ್ರೂ ಹೋಗಿ ಬಂದಿದ್ದು ತುಂಬಾ ಖುಷಿ. ಒಂದು ದುಡಿಯೋ ಏಜಲ್ಲಿ ಸರ್, ಈ ಏಜ್ ಬಂದ ತಕ್ಷಣ ನಾನು ಸೆಟ್ಲ್ ಆಗಿಬಿಡ್ಬೇಕು, ನನ್ನ ಕರಿಯರ್ ಫುಲ್ ಇಷ್ಟು ಇರಬೇಕು, ನಾನು ಅಂದ್ಕೊಂಡಂಗೆ ಇರಬೇಕು ಅಂತ ಹೇಳ್ತಾರೆ. ಸೊ ನೀವು ಆ ರೀತಿ ಅಂದ್ಕೊಂಡಿದ್ದು ನನಸಾಗಿದೆಯಾ? ಯಾವ ಏಜಲ್ಲಿ ನೀವು ಏನು ಅಂದ್ಕೊಂಡಿದ್ರಿ? ಏನೂ ಅಂದ್ಕೊಂಡಿಲ್ಲ ಮೇಡಮ್. ನಮ್ದು ಏನಾದರೂ ಅಂದ್ಕೊಳಕ್ಕೆ ನಾವೇನಾದರೂ ಯಾವುದಾದ್ರೂ ಗೌರ್ಮೆಂಟ್ ಜಾಬಾ ಅಥವಾ ಏನಾದರೂ ಸಾಫ್ಟ್ವೇರ್ ಕಂಪ್ನಿ ನಾವು ವರ್ಕ್ ಮಾಡ್ತಿದ್ವಾ? ಇಲ್ಲ. ನಾವು ಕಲಾವಿದರಾಗಿರೋದ್ರಿಂದ ನಾವು ಏನೂ ಅಂದ್ಕೋಬಾರ್ದು. ಫೈನಾನ್ಷಿಯಲಿ ವಿಚಾರದಲ್ಲಿ ಮಾತ್ರ ಎಕ್ಸ್ಪೆಷಲಿ ನಾವೇನೂ ಅಂದ್ಕೋಬಾರ್ದು. ಯಾಕೆಂದರೆ ನಮ್ದು ಯಾವಾಗ ಕೆಲಸ ಇರುತ್ತೋ 1 ತಿಂಗಳು ಸುಮ್ಮನೆ ಆಗ್ಬಿಡ್ತೀವಿ, 1 ತಿಂಗಳು ಯಾವುದೋ ಪ್ರಾಜೆಕ್ಟ್ ಮುಂದಕ್ಕೆ ಹೋಗುತ್ತೆ, 2-3 ತಿಂಗಳು ಸುಮ್ಮನೆ ಮನೇಲಿ ಇರ್ತೀವಿ. ಅವಾಗೆಲ್ಲ ದುಡಿಮೆ ಇರಲ್ಲ, ಏನಿರಲ್ಲ. ಒಂದೊಂದು ಸಿನಿಮಾಗಳು ಯಾವುದೋ ಪೋಸ್ಟ್ಪೋನ್ ಆಗುತ್ತೆ, ಒಂದೊಂದು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇರುತ್ತೆ. 1 ತಿಂಗಳು ಯಾವುದೋ ಒಂದು 10 ರೂಪಾಯಿ ದುಡಿದ್ರೆ ಇನ್ನೊಂದು 2 ತಿಂಗಳು 1 ರೂಪಾಯಿ ದುಡ್ದಿರಲ್ಲ. ಹಾಗಾಗಿ ನಾವೇನೂ ಅಂದ್ಕೊಳಕ್ಕೆ ಹೋಗಲ್ಲ. ಬಟ್ ಇರೋದನ್ನ ಇವಾಗ ಏನಿದೆಯೋ EMI ಹೇಗಿದೆಯೋ ಇವಾಗ ಈ ಜೀವನ ನಡ್ಕೊಂಡು ಹೋಗ್ತಿರಲಿ, ಆಮೇಲೆ ನೋಡೋಣ ಮುಂದೆ ಅಂತ ಯೋಚನೆ ಮಾಡ್ತೀವಿ ಅಷ್ಟೇ. ಬಟ್ ನನಗೇನು ಆಸೆ ಅಂತಂದರೆ ನಮ್ಮ ತಾತ ಮಾಡಿರೋದು ಆಸ್ತಿ ಇದೆ, ನಮ್ಮ ತಂದೆ ಅದು ಭಾಗ ಆಗಬೇಕು, ಅದು ಬೇರೆ. ಬಟ್ ನನಗೆ ಚಂದ ಒಂದು 5 ಎಕರೆ ಜಮೀನು ತೊಗೊಂಡು ನನ್ನ ದುಡಿಮೆನಲ್ಲಿ ನನಗೆ ಒಂದಷ್ಟು ತೋಟ ಮಾಡಿಕೊಂಡು, ಒಂದು ಬಾವಿ ಮಾಡ್ಕೊಂಡು, ಒಂದಷ್ಟು ಕುರಿಗಳು, ಒಂದಷ್ಟು ಹಸು, ಒಂದು ತೊಟ್ಟಿ ಮನೆ ಮಾಡಿಕೊಂಡು ನೆಮ್ಮದಿಯಾಗಿ, ಶೂಟಿಂಗ್ ಇಲ್ಲ ಅಂದರೆ ಆ ಜಾಗದಲ್ಲಿ ಇರಬೇಕು, ನೆಮ್ಮದಿಯಾಗಿರಬೇಕು, ಜನಗಳಿರಬಾರ್ದು ಹೆಚ್ಚಿಗೆ, ಒಂದು ಪ್ರಶಾಂತವಾದ ಜಾಗ, ಆ ಥರ ಇರಬೇಕು ಅನ್ನೋದು ಆಸೆ. ಅದು ನಾನೇ ದುಡಿದು ನಾನೇ ತೊಗೊಂಡು ನಾನೇ ಆ ರೀತಿ ಕಟ್ಕೋಬೇಕು ಆ ಪ್ರಪಂಚ ಅನ್ನೋದು ಆಸೆ. ಉಗ್ರಂ ಮಂಜು ಅವರು ಹೆಸರು ತಕ್ಕನಂಗೆ ಅಷ್ಟೇ ಫೇಸ್ ಕೂಡ ಉಗ್ರಂ ಆಗೇ ಇರುತ್ತೆ ಯಾವಾಗಲೂ. ನಗ್ನಗ್ತಾ ಒಂದು ಬಿಗ್ ಬಾಸಲ್ಲಿ ಕ್ಲಿಪ್ಪಿಂಗ್ಸ್ ನೋಡಿರೋದು ನಾವು ಕೇವಲ ಎಲ್ಲೋ ಒಂದೊಂದು ಕಡೆ ಅಷ್ಟೇ. ಆ ನಗುನ ನೋಡ್ಬೋದಾ ಈಗ? ಯಾವಾಗ ಸುಮಾರು ನಗು ನೋಡಿದ್ದೀರಾ ಬಿಗ್ ಬಾಸಲ್ಲಿ, ಎಲ್ಲೋ ಕ್ಲಿಪ್ಪಿಂಗ್ ಅಲ್ಲಲ್ಲೇ ಅಂತೀರ. ಬಟ್ ಸುಮಾರು ಕಡೆ ಹಂಗಿದೆ. ಬಟ್ ನಮ್ಮ ಹಾವಭಾವಗಳು ಹಂಗೆ ಇರೋದು ಮೇಡಮ್. ಅಂದರೆ ಕೆಲವೊಂದು ಪಾತ್ರಗಳು ಆ್ಯಕ್ಟ್ ಮಾಡಿ ಅಂತಲ್ಲ, ಕೆಲವೊಬ್ರು ಸ್ಮೈಲಿಂಗಲ್ಲೇ ಇರ್ತಾರೆ. ನಮ್ಮ ಅಲ್ಲಿಲ್ವ ಅಪ್ಪು ಸರ್ ಯಾವಾಗೂ ಸ್ಮೈಲಿಂಗಲ್ಲಿ ಇರ್ತಾರೆ. ಒಬ್ಬೊಬ್ಬರು ಯಾವಾಗೂ ಹಂಗಿರ್ತಾರೆ. ನಗು ಬೇಕಾದ್ರೂ ಬಿದ್ದು ನಕ್ಕಿದ್ದಾನೆ, ಅದು ನೀವು ನೋಡಿಲ್ಲ ಅಷ್ಟೇ. ಬಟ್ ಏನೋ ಅಂತಂದರೆ ಇಲ್ಲೇನೋ ಓಡ್ತಿರ್ಬೇಕಾದ್ರೆ, ನೀವು ಇಂಟರ್ವ್ಯೂ ಮಾಡಬೇಕಾದ್ರೆ ಇಲ್ಲೇನೋ ಓಡ್ತಿರುತ್ತೆ, ಹೇಗೆ ಕೊಡಬೇಕು ಆನ್ಸರ್, ಏನು ಮಾತಾಡಬೇಕು, ನೀವು ಹೇಳಿದ ಪ್ರಶ್ನೆಗೆ ಅದು ರಿಯಲಾಗಿ ಹಂಗೆ ಬರ್ತಾನೆ ಇರುತ್ತೆ. ಅದರಲ್ಲಿ ಏನೂ ಇಲ್ಲ. ಆಮೇಲೆ ನಾನು ಇರೋದೇ ಹಂಗೆ. ನಾವು ಬೇಸಿಕಲಿ NCC ಆ ಥರದ್ದೆಲ್ಲ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೇ ಮಾತಾಡೋದು. ಇವಾಗೆಲ್ಲೋ ಒಂದು ಕಡೆ ಲುಕ್ ಏನಾದರೂ ಚೇಂಜ್ ಆದರೆ ಇದಂತೂ ಅಂದರೆ ನೀವೇನೋ ಕೇಳೋ ಪ್ರಶ್ನೆಯಲ್ಲಿ ಏನೋ ಇದೆ, ನೀವೇನೋ ನೋಡಬೇಕಾದ್ರೆ ಏನೋ ಒಂಥರ ಇಷ್ಟೇ. ಅಷ್ಟು ಬಿಟ್ಟರೆ ನೀನು ಬೇರೆದೇನೋ ಆಲೋಚನೆಗಳು ಹೋಗಲ್ಲ. ಬಟ್ ನಗ್ತೀನಿ, ತುಂಬ ಚೆಂದ ಕಾಮಿಡಿ ಮಾಡ್ತೀನಿ, ನಗ್ತೀನಿ, ಜಾಲಿ ಮಾಡ್ತೀನಿ. ಜಾಲಿ ಅಂತ ಕಂಡಿಡ್ದವನೇ ನಾನು ಬಿಗ್ ಬಾಸಲ್ಲಿ. ಜಾಲಿ ಅಂತ ಫಸ್ಟ್ ಇದು ಮಾಡಿದವನೇ ನಾನು. ಖುಷಿಯಾಗಿರ್ತೀನಿ. ಕೊನೆಯದಾಗಿ ಈಗ ಹೊರಗಡೆ ಹೆಂಗೋ ಬಂದಿದ್ದೀರಾ, ಸೊ ಏನೇನು ಲೈನಪ್ಸ್ ಆಗಿದೆ, ಸಿನಿಮಾಗಳ ಬಗ್ಗೆ ಏನೇನು ಕಿವಿ ಕೊಟ್ಟಿದ್ದೀರಾ, ಯಾರ್ಯಾರು ಕಾಲ್ ಮಾಡಿದ್ರು? ಏನೂ ಲೈನಪ್ಸ್ ಆ ಥರದ್ದು ಏನಿಲ್ಲ. ಇವತ್ತು ಸಿನಿಮಾ ನೋಡ್ತಿದ್ದೀನಿ ಅಣ್ಣ ಜೊತೆಗೆ, ಮ್ಯಾಕ್ಸ್ ಸಿನಿಮಾ ನೋಡ್ತಿದ್ದೀನಿ. ಅದೇ ದೊಡ್ಡ ಖುಷಿ. ಅದು ಬಿಟ್ಟು ಮ್ಯಾಕ್ಸ್ ಸಿನಿಮಾ ನೋಡ್ತಿದ್ದೀನಿ. ಅದು ಬಿಟ್ಟು ಇನ್ನೇನು ಲೈನಪ್ ಆಗಿರೋದಂದರೆ ಇನ್ನೊಂದಷ್ಟು ಅದೇ ಇಂಟರ್ವ್ಯೂಸು, ಅದು ಇದು, ದೇವಸ್ಥಾನ ಟ್ರಿಪ್ ಹೋಗಬೇಕು ಅಂದರೆ ಒಂದಷ್ಟು ದೇವಸ್ಥಾನಗಳು ಸುತ್ತಬೇಕು. ಅದಾಗಿ ಅಮ್ಮ
ಅಮ್ಮ ಜೊತೆಗೆ ಇನ್ನೂ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ನನ್ನ ತಂಗಿ ಇದ್ದಾಳೆ, ಇಬ್ಬರು ತಂಗಿ, ಒಬ್ಬಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ, ಇನ್ನೊಬ್ಬ ತಂಗಿ ಬಂದಿದ್ಲು, ಇನ್ನೊಬ್ಬ ತಂಗಿನ ನೋಡೋಕೆ ಹೋಗ್ಬೇಕು, ಅವಳಿಗೆ ಲೀವ್ ಸಿಗ್ತಿಲ್ಲ, ಶೀ ಇಸ್ ಇನ್ಸ್ಪೆಕ್ಟರ್ ಅವಳು, ಅವಳಿಗೆ ಸಿಗ್ತಿಲ್ಲ, ಹಾಗಾಗಿ ಅವಳನ್ನ ಹೋಗಿ ಮಾತಾಡಿಸ್ಬೇಕು. ಅಷ್ಟು ಬಿಟ್ಟರೆ ದೇವಸ್ಥಾನಗಳು, ಇನ್ನೊಂದಷ್ಟು ಜನರನ್ನ ಭೇಟಿ ಆಗಬೇಕು. ಅಂದರೆ ಸಿನಿಮಾದಲ್ಲಿ ಶಿವಣ್ಣವರು ಒಂದಷ್ಟು ಜನರನ್ನೆಲ್ಲ ಭೇಟಿ ಆಗಬೇಕು, ಮಾತಾಡಿಸ್ಬೇಕು. ನಾರ್ಮಲಿ ಅದು ಬಿಟ್ಟರೆ 7,000 ಸಮಥಿಂಗ್ ಏನೋ ಇತ್ತು ಇಲ್ಲಿ, ಈಗ 120 ಏನೋ ಆಗಿದೆ, 120K ಏನೋ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ ನಾನು. ಯಾವುದೋ ಸಿನಿಮಾ ಪ್ರಮೋಷನು ಆ ಥರ ಬರಬೇಕಾದ್ರೆ ಮಾತ್ರ ಅದರದ್ದು ಫೋಟೋಗಳು, ಥಿಯೇಟ್ರು ರಿಲೀಸು, ಲೈಕ್ ಆ ಥರ ಫೋಟೋಗಳು ಆಗ್ತಿದೆ, ಒಂದೊಂದು ಫ್ಯಾಮಿಲಿ ಫೋಟೋ ಆ ಥರದ್ದೆಲ್ಲ. ಒಂದ್ಸಲ ಹ್ಯಾಕ್ ಆಯಿತು, ಒಂದು 20,000 ಏನೋ ಇದ್ದರು, 18,000 20,000 ಏನೋ ಇದ್ದರು ಇನ್ಸ್ಟಾಗ್ರಾಮಲ್ಲಿ, ಹ್ಯಾಕ್ ಆಯಿತು, ಅದು ಏನು ರಿಕವರ್ ಆ ಥರದ್ದಾಗಿಲ್ಲ. ಅದಾದಮೇಲೆ 7 ಚಿಲ್ಲರೆ ಏನೋ ಇತ್ತು. ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಾದಮೇಲೆ 120 ಏನೋ ಆಗಿದೆ, 120K ಏನೋ ಆಗಿದೆ. ಥ್ಯಾಂಕ್ ಯು. ಇನ್ಮೇಲಾದ್ರೂ ಆಕ್ಟಿವ್ ಆಗ್ತೀರಾ ಸರ್? ಫ್ಯಾನ್ಸ್ ಜೊತೆ ಆಗಲ್ಲದ್ರು ಕನೆಕ್ಟಿವ್ ಆಗಿರ್ತೀರಾ ಹೇಗೆ? ಏನಿಲ್ಲ, ಅವರೇ ಪ್ಯೂರು ನಮ್ಮ ಹರೀಶ್ ಅರಸು ಟೀಮು, ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ನನಗೆ ಯಾವುದಾದ್ರೂ ಫೋಟೋ ಬಂತು ಅಂದರೆ ಅವ್ರಿಗೆ ಕೊಟ್ಬಿಡ್ತೀನಿ. ನಾವೆಲ್ಲ ಕವನ ಸಾಹಿತ್ಯ ಏನಿಲ್ಲ, ಅಂದರೆ ಅಲ್ಲಿ ನಾವು ಟ್ಯಾಗ್ಲೈನ್ಸ್ ಬರೆಯೋದು ಇನ್ನೊಂದು ಮತ್ತೊಂದು ಅವೆಲ್ಲ ಇಲ್ಲ ಮ್ಯಾಮ್. ನಾನು ಆ್ಯಕ್ಚುಲಿ ಮೆಸೇಜು ಮಾಡಲ್ಲ ವಾಟ್ಸಪ್ಪಲ್ಲಿ, ಅದರಲ್ಲಿ ವಾಯ್ಸ್ ನೋಟ್ ಕಳಿಸ್ತೀನಿ, ಇಲ್ಲಾಂದ್ರೆ ಫೋನಲ್ಲಿ ಮಾತಾಡೋದು, ಲೈಕ್ ತುಂಬ ಮೆಸೇಜ್ ಮಾಡೋದು ಅದಿಲ್ಲ. ಇನ್ಮೇಲೆ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಗೊತ್ತಿಲ್ಲ. ಓಕೆ ಸರ್, ಬಿಗ್ ಬಾಸ್ ಜರ್ನಿ ಮುಗೀತು. ಮುಂದಿನ ನಿಮ್ಮ ನೆಕ್ಸ್ಟ್ ಏನೇ ಪ್ರಾಜೆಕ್ಟ್ಸ್ ಇದ್ರೂ ದಿ ಬೆಸ್ಟ್ ಅನ್ನೋವಂಥದ್ದು ಅವಾರ್ಡ್ ನೀವು ತಗೊಳ್ಳಿ, ನಾವು ಅದನ್ನ ಕಣ್ತುಂಬ ನೋಡ್ತೀವಿ. ಮತ್ತು ಇನ್ನೊಂದು ಸಲ ಇಂಟರ್ವ್ಯೂ ಮಾಡೋಣ ಸರ್ ಅದಕ್ಕಾಗಿ ಅಂತಾನೆ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಿಮಗೆ ಸಹಕಾರ, ಅಂದರೆ ಮೀಡಿಯಾದವರು ಯಾವುದೇ ಇರ್ಬೋದು, ಯಾವುದೇ ಚಾನಲ್ಗಳಿರ್ಬೋದು, ಎಲ್ಲ ಮೀಡಿಯಾದವರು ಬಂದು ನಮ್ಮದು ಏನು ಅನಿಸುತ್ತೆ, ನಾವು ಹೇಗೆ ಅದನ್ನು ಜನಗಳಿಗೆ ತಲುಪಿಸೋವಂಥ ಕೆಲಸ ನೀವು ಅದ್ಭುತವಾಗಿ ಮಾಡ್ತಿದ್ದೀರಾ. ಅದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್. ಅದಾಗಿ ನನಗೆ ಪ್ರೀತಿ ಮಾಡಿರೋಂಥ ಜನಗಳು ನನ್ನನ್ನು ಆಶೀರ್ವಾದ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದು ಟಾಪ್ 5 ಕೂರಿಸಿ, ನನ್ನನ್ನು ಪ್ರೀತಿ ಮಾಡೋಂಥ ಎಲ್ಲ ತಾಯಂದಿರಿಗೆ, ಎಲ್ಲ ಅಕ್ಕಂದರು, ತಂಗಿಗೆ, ಪ್ರತಿಯೊಬ್ಬರು ಕನ್ನಡಿಗರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ಹಾಗೆ ಇನ್ನು ಮುಂದೆನೂ ಅಷ್ಟೇ ನಿಮ್ಮನ್ನು ಮನೋರಂಜಿಸೋದಕ್ಕೋಸ್ಕರ ಹೆಚ್ಚು ಸಿನಿಮಾಗಳು ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರಿಗೂ ಅಷ್ಟೇ ಗೌರವ ಕೊಡ್ತೀನಿ. ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನಗೆ ಈ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲವ್ ಯು. ಸೊ ಇದಿಷ್ಟು ಬಿಗ್ ಬಾಸ್ ಖ್ಯಾತಿಯ ಮ್ಯಾಕ್ಸ್ ಉಗ್ರಂ ದಿ ಗ್ರೇ ಏರಿಯಾ ಕಿಂಗ್ ಮಂಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.